ಅಣ್ಣ ಪೋಲೋ ಬೇಕು ಅನ್ನೋರಿಗೆ 6 ಪೋಲೋಗಳಿದಾವೆ, ಡಿಫ್ರೆಂಟ್ ಕಲರ್ ಅಲ್ಲಿ ಇದಾವೆ. ವೈಟ್ ರೇಟ್ ಸರ್ 680 ಕೊಡ್ತೀನಿ. 6,80,000 ಕೊಡ್ತೀನಿ. ರೆಡ್ ಕಲರ್ ಪೋಲೋ 4.5 ಕೊಡ್ತೀನಿ. ರೆಡ್ ಕಲರ್ ಪೋಲೋ 6.5 ಕೊಡ್ತೀನಿ. ರೆಡ್ ಕಲರ್ ಪೋಲೋ 620 ಕೊಡ್ತೀನಿ. ಕೊನೆದಾಗ ಸಿಲ್ವರ್ ಕಲರ್ ಪೋಲೋ 6 ಲಕ್ಷ ಕೊಡ್ತೀನಿ ಸರ್. ಎಲ್ಲ ಪೋಲೋಗಳು ಎಲ್ಲ 5 ಪೋಲೋ. ಖುಷಿ ಆಗ್ಬಿಡ್ಬೇಕು, ಖುಷಿ ಆಗ್ಬೇಕು. ಹಾಟ್ ಕೇಕ್ಸ್. ಆಮೇಲೆ ಇಂಜಿನ್ ಚೆನ್ನಾಗಿರ್ಬೇಕು. ಇಂಜಿನ್ ನೀವು ತೆಗೆದು ನೋಡಿದ್ರೆ ಏನಪ್ಪ ಇದು ಹೊಸ ಗಾಡಿ ತಗೊಂಡು ಹೋಗ್ತಾ ಇದೀವಿ ಅಂತ ಫೀಲ್ ಆಗ್ಬೇಕು. ಹೊಸ ಶೋರೂಮ್ ಆದ್ರೂ ಲೇಟೆಸ್ಟ್ ಮಾಡಲ್ ತೋರಿಸ್ತಾ ಇದೀವಿ. 2018 ನೆಕ್ಸಾನ್ 2020 ನೆಕ್ಸಾನ್. ಇದ್ರ ರೇಟ್ ಸರ್ ಇದ್ರ ರೇಟ್ ಬಂದು 720. ಇದ್ರ ರೇಟ್ 920. ನಾಳೆ ಬಂದು ಬುಕ್ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಬೇಕು ಸರ್. 2 ಡೀಸೆಲ್. ವ್ಯಾಲ್ಯೂ ಕಾರ್ಸ್ ಅಂತೇಳಿ ನಾಗೂರ್ಬಾವಿಲಿ ಮತ್ತೊಂದು ಶೋರೂಮ್ ಇದೆ. ಅದು ಹೊಸ ಶೋರೂಮ್. ನಮ್ಮ ಚಾನಲ್ ಅಲ್ಲಿ ಮತ್ತೊಂದು ಶೋರೂಮ್ನ ತೋರಿಸ್ತಾ ಇದೀವಿ. ಬಾಣ 3 ಡೀಸೆಲ್ ವೇರಿಯಂಟ್ ಬ್ರೆಝಾ ಇದಾವಣ. 18 ಮಾಡಲ್ 2 ಇದಾವೆ, 16 ಮಾಡಲ್ 1 ಇದೆ. 18 ಮಾಡಲ್ ರೇಟ್ 9 ಲಕ್ಷ. 16 ಮಾಡಲ್ ರೇಟ್ 6.5. 18 ಮಾಡಲ್ ರೇಟ್ 780. 3 ಡೀಸೆಲ್. 3 ಡೀಸೆಲ್ ಲೋನ್ ಆಗುತ್ತೆ. i20 ಬೇಕು ಅನ್ನೋರಿಗೆ 4 i20 ಇದೆ, ಲೋ ಎಂಡ್ ಇದೆ, ಹೈ ಎಂಡ್ ಇದೆ, ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಇದ್ರ ರೇಟ್ 420. ಇದ್ರ ರೇಟ್ 625. ಇದ್ರ ರೇಟ್ ಇದು 485. ಇದು 2016 ಮಾಡಲ್. 580 ಕೊಡ್ತೀನಿ. ಲೋನ್ ಆಗುತ್ತೆ ಎಲ್ಲವಕ್ಕೂ ಆಗುತ್ತೆ. 7 ಸೀಟರ್ ಡ್ರೈವರ್ ಕೂಡ ಇದೆ ಅಣ್ಣ. 620 ಕೊಡ್ತೀನಿ. ಯಾವ ಮಾಡಲು? 19 ಮಾಡಲು. 2018 ಮಾಡಲು ಸಿಂಗಲ್ ಓನರ್ ಬಲೆರೋ. ಹೌದಣ್ಣ ಅಲ್ವಾ? ಹೌದು. ಡೀಸೆಲ್. ಹೌದು ಅಣ್ಣ 2,60,000ಕ್ಕೂ ಸ್ವಿಫ್ಟ್ ಸಿಗುತ್ತೆ, 2,40,000ಕ್ಕೂ ಸ್ವಿಫ್ಟ್ ಸಿಗುತ್ತೆ, ಸ್ವಿಫ್ಟ್ ಡಿಸೈರು ಸಿಗುತ್ತೆ, ಡೀಸೆಲ್ ಸಿಗುತ್ತೆ, ಪೆಟ್ರೋಲ್ ಸಿಗುತ್ತೆ. i10ಗಳು ಕೂಡ ಇದಾವಣ. ಎಲ್ಲ ಗಾಡಿಗಳು ನಿಮಗೆ ವ್ಯಾಲ್ಯೂ ಕಾರ್ಸಲ್ಲಿ ಇದಾವೆ. ಫುಲ್ ವಿಡಿಯೋ ನೋಡಿ. ಇಂಟ್ರೊಡಕ್ಷನ್ ಒಂದು 3 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ನೀವು ಕೊಡೋ ದುಡ್ಡಿಗೆ ವ್ಯಾಲ್ಯೂ ಇರಬೇಕಾದ್ರೆ ವ್ಯಾಲ್ಯೂ ಕಾರ್ಸಿಗೆ ಬನ್ನಿ ಸರ್. ಸರ್ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ? ಯಾವ ಗಾಡಿ ನಿಮಗೆ ಬೇಕು? ಒಳ್ಳೆ ಗಾಡಿ ನಾನು ಕೊಡ್ತೀನಿ, ಬನ್ನಿ ಸರ್. ಸ್ನೇಹಿತರೆ, ನಮ್ಮ MVP ಕನ್ನಡ ಚಾನಲಲ್ಲಿ ಅದೇ ಶೋರೂಮ್ಗಳನ್ನೇ ತೋರಿಸ್ತಾ ಇರ್ತೀವಿ ರಿಪೀಟು. ಅಂಥದ್ರಲ್ಲಿ ವ್ಯಾಲ್ಯೂ ಕಾರ್ಸ್ ಅಂತೇಳಿ ನಾಗೂರ್ಬಾವಿಲಿ ಮತ್ತೊಂದು ಶೋರೂಮ್ ಇದೆ. ಅದು ಹೊಸ ಶೋರೂಮ್. ನಮ್ಮ ಚಾನಲಲ್ಲಿ ಮತ್ತೊಂದು ಶೋರೂಮ್ನ ತೋರಿಸ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಹೈಲೈಟ್ಸಲ್ಲಿ ನೋಡಿದ್ರು ಅದೇ ಥರನೇ ಸ್ಪೆಷಲ್ಲು, ಮೇನ್ಲಿ ಡೀಸೆಲ್ ಗಾಡಿಗಳೇ ಜಾಸ್ತಿ ಇರ್ತಕ್ಕಂಥ ಶೋರೂಮ್ ಇದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೋಡಿ, ಸಾಗರ್ ಗಾರ್ಡೇನಿಯಾ ಹೋಟೆಲ್ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ವ್ಯಾಲ್ಯೂ ಕಾರ್ಸ್. ಈ ವ್ಯಾಲ್ಯೂ ಕಾರ್ಸಲ್ಲಿ ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮಧು ಅವರು ಇದ್ದಾರೆ. ಸರ್ ನಮಸ್ಕಾರ. ಹಾಯ್ ಸರ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿ. ತುಂಬ ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆ. ವ್ಯಾಲ್ಯೂ ಕಾರ್ಸ್ ಮೊದಲನೇ ಸಾರಿ ನಮ್ಮ ಚಾನಲ್ ತೋರಿಸ್ತಾ ಇದೀವಿ. ಹೌದು ಸರ್. ಅಲ್ವಾ ಸರ್? ಹೌದು. ಆಗ್ಲೇ ಹೇಳಿದ್ರೆ ಡೀಸೆಲ್ ಗಾಡಿಗಳೇ ಜಾಸ್ತಿ ಸರ್ ನಮ್ಮ ಶೋರೂಮ್ ಅಲ್ಲಿ ಅಂತ. ನಾನು ಡೀಸೆಲ್ ಗಾಡಿಯನ್ನ ಏನಕ್ಕೋಸ್ಕರ ಇಡ್ತಾ ಇದೀನಿ ಗೊತ್ತಾ ಸರ್? ಯಾರು ಬಂದ್ರು ಎಲ್ಲ ಮೈಲೇಜ್ಗೆ ಹೋಗ್ಬೇಕು, ಮೈಲೇಜ್ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಪೆಟ್ರೋಲ್ ಕಮ್ಮಿ ಇಟ್ಟು ಡೀಸೆಲ್ ಕೊಡ್ತಾ ಇದೀನಿ. ಡೀಸೆಲ್ ಕೊಡೋದ್ರಿಂದ ಅಟ್ಲೀಸ್ಟ್ ಅವ್ರಿಗೆ ಒಂದು ಹೆಲ್ಪ್ಫುಲ್ ಆಗಲಿ. ಡೀಸೆಲ್ ಸ್ಟಾಪ್ ಆದಾಗಿಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಲ್ವಾ? ಆದಾಗಿಂದ ಇರ್ಬೋದು, ಆದ್ರೆ ಮೈಲೇಜ್ ಅಂದ್ರೆ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಅಲ್ವಾ ಸರ್? ಓಕೆ, ಏನ್ ಸ್ಪೆಷಲ್ ಈ ವಿಡಿಯೋದಲ್ಲಿ? ಸರ್ ಹಾಟ್ ಕೇಕ್ ಅಂತಾರಲ್ಲ ಸರ್, ಹಾಟ್ ಕೇಕ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಪೋಲೋ ಅಂದ್ರೆ ನನ್ನ ಹತ್ರ ಸೆಗ್ಮೆಂಟ್ಸ್ಗಳು ಜಾಸ್ತಿ ಇರುತ್ತೆ ಸರ್. 1 ಗಾಡಿ ಇರ್ಬೋದು, 2 ಗಾಡಿ ಇರ್ಬೋದು, ಆದ್ರೆ ನಾನು 5 ಗಾಡಿ ಇಟ್ಟಿದ್ದೀನಿ ಸರ್. 5 ಗಾಡಿ ಪೋಲೋಲ್ಲಿ 5 ಗಾಡಿ ಇಟ್ಟಿದ್ದೀನಿ. ಬ್ರೀಜಾ ನೋಡಿದ್ರೆ 4 ಗಾಡಿ ಇಟ್ಟಿದ್ದೀನಿ. ತಿರ್ಗಾ ನೆಕ್ಸಾನ್ ನೋಡಿದ್ರೆ 2. ನಿಮಗೆ SUV ವಾರಂಟೆ ಸುಮಾರು ಗಾಡಿಗಳು ಇಟ್ಟಿದ್ದೀನಿ ಸರ್. ಸುಮಾರು SUV ಬೇಕು ಅನ್ನೋರಿಗೆ, ಬಿಗ್ ಗಾಡಿ ಬೇಕು ಅನ್ನೋರಿಗೆ ಸುಮಾರು ಗಾಡಿ ಇಟ್ಟಿದ್ದೀನಿ. ನನ್ನ ಶೋರೂಮಲ್ಲಿ ಇದೇ ಸ್ಪೆಷಲ್ಲು. ಏನಂದ್ರೆ ಒಂದು ಆಯಿಲ್ ಲೀಕ್ ಇರಬಾರ್ದು, ಆಮೇಲೆ ಇಂಜಿನ್ ಚೆನ್ನಾಗಿರ್ಬೇಕು. ಇಂಜಿನ್ ನೀವು ತೆಗೆದು ನೋಡಿದ್ರೆ ಏನಪ್ಪ ಇದು ಹೊಸ ಗಾಡಿ ತಗೊಂಡು ಹೋಗ್ತಾ ಇದೀವಿ ಅಂತ ಫೀಲ್ ಆಗಬೇಕು. ಆ ಥರ ಇಟ್ಟಿದ್ದೀನಿ ಸರ್ ಗಾಡಿ. ಆ ಥರ ಕ್ವಾಲಿಟಿ ಇಟ್ಟಿದ್ದೀನಿ. ನಾನು ವ್ಯಾಲ್ಯೂ ಕಾರ್ಸ್ ಅಂತ ಬರೀ ವ್ಯಾಲ್ಯೂ ಕಾರ್ಸ್ ಅಂತ ಇಟ್ಕೊಂಡಿಲ್ಲ. ಆ ವ್ಯಾಲ್ಯೂಬಲ್ ಆಗಿ ಕಾರ್ಗಳನ್ನ ಇಡಬೇಕು ಅಂತ ಒಬ್ಬ ಕಸ್ಟಮರು ಯಾವ ಥರ ಅವನಿಗೆ ಇಷ್ಟಪಡ್ತಾನೋ, ನಾನು ಹಿಂಗೆ ತೊಗೊಂಡೋಗ್ಬೇಕು ಅಂತ, ಅದೇ ಥರ ಅವ್ರ ಮನಸ್ಥಿತಿ ಅರ್ಥ ಮಾಡಿಕೊಂಡು ಅದೇ ಥರ ಗಾಡಿಗಳನ್ನ ತಂದು ನಿಲ್ಸ್ಕೊಂಡಿದ್ದೀನಿ ಅಲ್ವಾ? ಹೌದು. ಓಕೆ, ಓವರಾಲ್ ಎಷ್ಟು ಗಾಡಿಗಳಿದೆ ಈ ವಿಡಿಯೋದಲ್ಲಿ? ಸರ್ ಒಂದು 35 ವೆಹಿಕಲ್ಸ್ ಇರ್ಬೋದು. 35 ವೆಹಿಕಲ್ಗಳಿದಾವೆ. ಹೌದು ಅಲ್ವಾ ಸರ್? ಹೌದು. ಏನು ಸ್ಪೆಷಲ್ ಸರ್? ನನ್ನ ಹತ್ರ ಹೇಳಿದ್ನಲ್ಲ ಸರ್, ಸ್ಪೆಷಲ್ ಅಂದರೆ ಪೋಲೋ. ಈ ವಿಡಿಯೋದಲ್ಲಿ ಮೊದಲೇ ಸಾರಿ ಮಾಡ್ತಾ ಇದ್ವಿ, ಏನಾದ್ರು ಆಫರ್ ಗಿಫರ್ ಆಗಲೇ ಹೇಳ್ತಾ ಸರ್? ನಾನು ಹೇಳಿದ್ನಲ್ಲ 3,500, 4,000, 5,000 RTO ಚಾರ್ಜಸ್, ಅದು ಆಳು ಮುಳು ಅಂತ ಎಲ್ಲ ಹೇಳ್ತಿರ್ತಾರೆ. ನಾನು ಅದೆಲ್ಲ ಏನು ತೊಗೊಳಲ್ಲ. ನನ್ನ ಹತ್ರ ಫ್ರೀ ಸರ್. ಕಮಿಷನ್ ತೊಗೊಳಲ್ಲ ಸರ್. ನಮ್ಮ ಶೋರೂಮಲ್ಲಿ ಕಮಿಷನ್ ಇಲ್ಲ, RTO ಚಾರ್ಜಸ್ ಇಲ್ಲ. ಈ ಮಂತು ಯಾರೇ ಬಂದು ಕಾರ್ ತಗೊಳ್ಳಿ, ನನ್ನ ಹತ್ರ RTO ಚಾರ್ಜಸ್ ಫ್ರೀ, ಕಮಿಷನ್ ಇಲ್ಲ. ಹೇಳಿರೋ ಪ್ರೈಸ್ ಅದೇನಿದೆಯೋ ಅದರ ಸ್ಲೈಟ್ಲಿ ನೆಗೋಷಿಯಬಲ್, ಏನೋ ಆನ್ ಟೇಬಲ್ ಮಾಡ್ಕೊತೀನಿ. ಆಮೇಲೆ ನನ್ನ ಹತ್ರ ಎಲ್ಲ ಇರೋ ವೆಹಿಕಲ್ಸ್ ಎಲ್ಲ ಕ್ವಾಲಿಟಿ ಸರ್. ಮೇನ್ ಏನಂದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಬಂದು ಗಾಡಿ ನೋಡಿದ ತಕ್ಷಣ ತಗೊಂಡು ಹೋಗುವಂಥ ವೆಹಿಕಲ್ಗಳು ಅಷ್ಟೇ. ಅದೇ ಸ್ನೇಹಿತರೆ, ಪ್ರತಿ ಶೋರೂಮಲ್ಲೂ ನಮ್ಮ ಹತ್ರ ಇರ್ತಕ್ಕಂಥ ಕ್ವಾಲಿಟಿ ಕಾರ್ಸ್ ಅಂತ ಹೇಳ್ತಕ್ಕಂಥದ್ದು ಇವ್ರು ಹೇಳ್ತಾ ಇದ್ದಾರೆ. ಕ್ವಾಲಿಟಿ ಕಾರ್ಸ್ ಅಂತೇಳಿ ಮೊದಲನೇ ಸಾರಿ ವ್ಯಾಲ್ಯೂ ಕಾರ್ಸ್ನ ತೋರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಬಂದು ಗಾಡಿನಾದ್ರೂ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಮೆಕ್ಯಾನಿಕ್ನ ಕರ್ಕೊಂಬಂದಾದ್ರೂ ಚೆಕ್ ಮಾಡ್ಕೊಳ್ಳಿ. ಗಾಡಿ ಕಂಡೀಷನ್ ಇದೆಯೋ ಇಲ್ಲೋ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಗುತ್ತೆ ಸರ್. ಅಲ್ವಾ ಸರ್? ನೀವು ಯಾವ್ದು ಬೇಕಾದ್ರೂ ಬಂದು ಗಾಡಿ ಚೆಕ್ ಮಾಡಿಸ್ಕೊಬೋದು. ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಏನಾದ್ರು
ನಮ್ಮ ಮೇಲೆ ಏನೇ ಒಪ್ಪಿರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಏನಾದ್ರು ಹೋಗ್ಬೇಕು ಅಂದರೆ ಯಾವುದೇ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಗಾಡಿ ತೊಗೊಂಡೋಗ್ಬೋದು ಅಷ್ಟೇ. 2011 ಮೇಲೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಾ? ಹೌದು ಸರ್. 11 ಮಾಡಲು ಮೇಲೆ ಯಾವುದೇ ಗಾಡಿಗೂ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ. ಹೌದು ಸರ್, ನಾವೇ ಮಾಡಿಸ್ಕೊಡ್ತೀವಿ. ಬಂದು ಗಾಡಿ ನೋಡಿ ಅಡ್ವಾನ್ಸ್ ಮಾಡ್ಕೊಳ್ಳಿ, ಲೋನ್ ಮಾಡಿಸೋಣ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ಟ್ ಮಾಡೋಣ ಡೀಟೇಲ್ಸ್. ಓಕೆ ಸರ್, ಮಾಡೋಣ ಸರ್. 2018 ಮಾಡಲು ಸರ್, ಸೆಕೆಂಡ್ ಓನರು ಸರ್. ಎಲ್ಲಾದರೂ ನಿಮ್ಗೆ 8 ಲಕ್ಷಕ್ಕೆ ಸಿಗುತ್ತಾ ಸರ್? 8 ಲಕ್ಷಕ್ಕೆ ಸಿಗುತ್ತಾ? ಸಿಗ್ಬೋದೇನೋ ಸರ್, ಸಿಕ್ಕಿದ್ರೆ ಸಂತೋಷ, ತಗೊಳ್ಳಿ. ಆದರೆ ನಾನು 720ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2018 ಮಾಡಲು ಸೆಕೆಂಡ್ ಓನರ್ 7,20,000 ರೂಪಾಯಿಗೆ ನೆಕ್ಸಾನ್ ಕೊಡ್ತಾ ಇದ್ದೀವಿ. ಹೌದು, ಡೀಸೆಲ್ ಗಾಡಿ ಸರ್, ಪೆಟ್ರೋಲ್ ಗಾಡಿ. ಡೀಸೆಲ್ ಗಾಡಿ. ಹೌದು. ಎಷ್ಟು ಓಡಿದೆ ಗಾಡಿ ಸರ್? ಓಡಿರೋದೇ 68,000 ಸರ್. ಬರೀ 68,000. ಶೋರೂಮ್ ಹಿಸ್ಟ್ರಿ ಸಿಗುತ್ತಾ? ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ ಸರ್. ನೋಡಿ ಸ್ನೇಹಿತರೆ, ಯಾರಾದರೂ ನೆಕ್ಸಾನ್ ನೋಡ್ತಾ ಇದ್ರೆ, ನೆಕ್ಸಾನ್ ಅಲ್ಲಿ ಯಾವ್ದು ವೇರಿಯಂಟ್ ಸರ್? XM. ಹೌದು. 2018 ಮಾಡಲು ಸೆಕೆಂಡ್ ಓನರ್ 7,20,000 ನೆಗೋಷಿಯಬಲ್. ಹೀಗೆ ಸರ್ ನೆಗೋಷಿಯಬಲ್ ಅಲ್ಲ ಸರ್, ಫೈನಲ್ ಅಂದರೆ ಫೈನಲ್ 720ಕ್ಕೆ ನಾನು ಈ ಗಾಡಿನ ಕೊಡ್ತಾ ಇದ್ದೀನಿ. ಇವಳ ಪ್ರಕಾರ ಈ ತಿಂಗಳು RTO ಚಾರ್ಜಸ್ ಕಮಿಷನ್ ಇರೋದಿಲ್ಲ ಸರ್. RTO ಚಾರ್ಜಸ್ಸು, ಕಮಿಷನ್ನು, ಗಾಡಿ ಏನಿದೆ ಆಸ್ ಇಟ್ ಈಸ್ ಫುಲ್ ಫ್ರೀ. ನೋಡೋಣ. 2018 ಮಾಡಲು ಸೆಕೆಂಡ್ ಓನರು XM ವೇರಿಯಂಟು ನೆಕ್ಸಾನ್, ಅದರಲ್ಲೂ ಡೀಸೆಲ್ ಯಾರೆಲ್ಲ ಹುಡುಕ್ತಾ ಇದ್ರು 7,20,000 ರೂಪಾಯಿಗೆ ವ್ಯಾಲ್ಯೂ ಕಾರ್ಸಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಇನ್ನೊಂದು ಕಲರ್ ಬೇಕು ನನಗೆ ನೆಕ್ಸಾನು ಅಂತಕ್ಕಂಥವ್ರಿಗೆ ಇನ್ನೊಂದು ಬ್ಲೂ ಕಲರಲ್ಲಿದೆ. ಇದ್ಯಾವ ಮಾಡಲ್? 2020 ಮಾಡಲ್. ಅದಕ್ಕಿನ್ನ ಅಣ್ಣ. ಹೌದು, 20 ಮಾಡಲ್, ಸಿಂಗಲ್ ಓನರು. ಓಡಿರೋದೆ 48,000 ಸರ್. 48,000 ಎಲ್ಲ ಕಡೆ ಏನೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ವ್ಯಾಲ್ಯೂ ಕಾರ್ಸಲ್ಲಿ 10 ಲಕ್ಷ ಅಂತ ಹೇಳ್ಬೋದು, 9 ಲಕ್ಷ ಅಂತ ಹೇಳ್ಬೋದು, 9.5 ಅಂತ ಇನ್ನೊಬ್ರು ಹೇಳ್ಬೋದು. ನಾನು ನನ್ನ ಕಡೆಯಿಂದ 9,20,000 ಫೈನಲ್ ಮಾಡ್ಕೊಡ್ತೀನಿ. ಜಸ್ಟ್ 2 ಲಕ್ಷ ಜಾಸ್ತಿ ಕೊಟ್ಟರೆ 2020 ಮಾಡಲು ಸಿಂಗಲ್ ಓನರ್ ಗಾಡಿ ನಿಮ್ಗೆ ಸಿಗುತ್ತೆ. ಅದು ಎಕ್ಸಾಕ್ಟ್ ಪ್ಲೇಸ್, ಟಾಪ್ ಅಂಡ್ ಡೀಸೆಲ್. ಹೌದು. ಎಷ್ಟು ಹೇಳಿದ್ರೆ ಫೈನಲ್? 9,20,000ಗೆ ಫೈನಲ್ ಕೊಡ್ತೀನಿ. 9,20,000 ಫೈನಲ್. ನೋಡೋಣ, ಹೇಳಿ. ನಾನು ಹೇಳ್ತಾರ ಎಲ್ಲಾನು ಕೂಡ ಎಲ್ಲೂ ನೆಗೋಷಿಯಬಲ್ ಇಲ್ಲ. ಯಾಕೋಸ್ಕರ ಅಂದ್ರೆ ಯುಗಾದಿ ಆಫರ್ಗೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲ ಫೈನಲ್ ಹೇಳ್ತಾ ಇದ್ದೀನಿ. ಡ್ರ್ಯಾಗ್ ಮಾಡೋದು ಒಪ್ಸ್ಬಿಡ. ಬನ್ನಿ, ನೋಡಿ, ತಗೊಂಡೋಗಿ ಗಾಡಿ ಕಂಡೀಷನ್ ನೋಡ್ಕೊಳ್ಳಿ ಅಲ್ವಾ? ಹೌದು. ನೋಡೋಣ. 2018 ಮಾಡಲು ನೆಕ್ಸಾನ್ ಕೂಡ ಇದೆ, 2020 ಮಾಡಲು ನೆಕ್ಸಾನ್ ಕೂಡ ಇದೆ. ಅದು ಸೆಕೆಂಡ್ ಓನರು, ಇದು ಸಿಂಗಲ್ ಓನರು. ಅದು 7,20,000, ಇದು 9,20,000. ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು ನೆಕ್ಸಾನ್, ಅಲ್ವಾ ಸರ್? ಹೌದು. ಅದೇ ರೀತಿ ಈ ಏಪ್ರಿಲ್ ತಿಂಗಳಲ್ಲಿ ಯಾರೆಲ್ಲ ವ್ಯಾಲ್ಯೂ ಕಾರ್ಸಲ್ಲಿ ಕಾರ್ ತಗೊಂತೀರೋ ಯಾವುದೇ ರೀತಿ RTO ಚಾರ್ಜಸ್ ಕಮಿಷನ್ ತಗೋತಾ ಇಲ್ಲ. ಈಗ ಹೇಳ್ತಾ ಇರೋ ಪ್ರೈಸ್ ಅಲ್ಲಿ ನಿಮಗೆ ನಿಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ಆಗಿ RC ಕಾರ್ಡ್ ಸಮೇತ ಕೊಡ್ತೀರಾ, ಅಲ್ವಾ ಸರ್? ಹೌದು. ಓಕೆ. ಅದೇ ರೀತಿ ಬ್ರೆಜಾ ನೋಡ್ತಾ ಇದೀವಿ, 3 ಬ್ರೆಜಾಗಳು ನಿಲ್ಸಿದ್ದೀರಾ. ಯಾವ ಮಾಡೆಲ್ ಸರ್ ಇದು? ಸರ್, ಇದು 18 ಮಾಡಲು, 2018 ಮಾಡಲು, ಸಿಂಗಲ್ ಓನರು, ಶೋರೂಮ್ ರೆಕಾರ್ಡ್ ಇರೋ ಗಾಡಿ, ಡೀಸೆಲ್, ZDI ಪ್ಲಸ್. ಬರೀ ZDI ಅಲ್ಲ, ZDI ಪ್ಲಸ್. ಬಟನ್ ಸ್ಟಾರ್ಟ್ ಬರುತ್ತೆ, ವಿತ್ ಬಟನ್ ಸ್ಟಾರ್ಟ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಸರ್. ಬರೀ ಓಡಿರೋದೇ 78,000 ಓಡಿದೆ. ಯಾರು ಬೇಕಾದ್ರೂ ಬಂದು ತಗೊಬೋದು. 9,45 ನಾವು ಎಲ್ಲರಿಗೂ ಹೇಳ್ತಿದ್ವಿ. ನನಗೆ 9 ಲಕ್ಷಕ್ಕೆ ಬಂದರೆ ಕೊಟ್ಬಿಡ್ತೀನಿ. 9 ಲಕ್ಷಕ್ಕೆ ಬಂದರೆ ಕೊಟ್ಬಿಡ್ತೀನಿ ಗಾಡಿ. ಸರಿ ಹೇಳ್ಬಿಡಿ. ಮಾಡಲ್ 2018 ಮಾಡಲು, ಸಿಂಗಲ್ ಓನರ್ ಸರ್. 2018 ಮಾಡಲು ಸಿಂಗಲ್ ಓನರ್ ಗಾಡಿ, ZDI ಟಾಪ್ ಎಂಡ್ ಅಲ್ಲಣ್ಣ, ಟಾಪ್ ಎಂಡ್ ಪ್ಲಸ್. ಇದು ZDI ಪ್ಲಸ್ 9 ಲಕ್ಷಕ್ಕೆ ಕೊಡ್ತೀನಿ. ರೌಂಡ್ ಫಿಗರ್ ಕೊಡ್ತೀನಿ. ಯಾವುದೇ ರೀತಿ RTO ಚಾರ್ಜಸ್ ಕಮಿಷನ್ ಈ ಏಪ್ರಿಲ್ ತಿಂಗಳಿಗೆ ಮಾತ್ರ. ಹೌದು ಅಲ್ವಾ? ಏಪ್ರಿಲ್ ತಿಂಗಳಲ್ಲಿ ಯಾರೇ ಬರಲಿ ಅವ್ರಿಗೆ RTO ಚಾರ್ಜಸ್ ಫ್ರೀ. ಅಷ್ಟೇ. ಬರೋಣ. ಇನ್ನೂ 2 ಬ್ರೆಜಾಗಳಿದಾವೆ. ಇದ್ಯಾವ ಮಾಡಲು? ಇದು ಮಾಡಲು ಸರ್ 2016 ಮಾಡಲು, 18 ಮಾಡಲು. ಅದು 18, ಇದು 18, ಇದು 16. ಹೇಳಿ 16 ಡೀಟೇಲ್ಸ್ ಸರ್. 16 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ಓಡಿರೋದೆ 76,000. ನೀವು ಬಂದ್ರೆ ನಿಮ್ಮ ಕಡೆ ಯಾವುದೇ ವ್ಯೂವರ್ಸ್ ಬರಲಿ, ನಾನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತಾ ಇರೋದು, ಬೆಸ್ಟ್ ಅಂಡ್ ಬೆಸ್ಟ್ ಕ್ವಾಲಿಟಿ. 16 ಮಾಡಲು ನಿಮ್ಗೆ ರೇಟ್ ಬಂದು 7 ಲಕ್ಷ ಅಲ್ಲ ಸರ್, 680 ಅಲ್ಲ, 690 ಅಲ್ಲ, ನಿಮಗೆ 6.5 ಲಕ್ಷಕ್ಕೆ ಕೊಡ್ತೀನಿ. 6.5 ಲಕ್ಷಕ್ಕೆ ಒಂದು ನಿಮಗೆ ಶಿಫ್ಟ್ ಗಾಡಿ ಬರಲ್ಲ ಸರ್. ಬ್ರೀಜಾ ಕೊಡ್ತಾ ಇದ್ದೀನಿ. 16 ಮಾಡಲ್. ಯಾವ ಓನರ್ ಅಂದ್ರೆ? ಸೆಕೆಂಡ್ ಓನರು, ಬ್ರೀಜಾ, ಡೀಸೆಲ್ ಗಾಡಿ, LDI ಡೀಸೆಲ್ ಬೇಸಿಕ್. ಹೌದು. ನಿಮಗೆ 6,50,000 ರೂಪಾಯಿಗೆ ಗಾಡಿ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಯಾರಿಗಾದ್ರೂ ಬೇಕಾ? 2016 ಮಾಡಲು, ಸಿಂಗಲ್ ಓನರ್, ಸೆಕೆಂಡ್ ಓನರ್. ಹೌದು. 6,50,000 ರೂಪಾಯಿ ಕೊಡ್ತೀನಿ. 6.5 ಲಕ್ಷ ಡೀಸೆಲ್, LDI ಅಷ್ಟೇ. ನೋಡೋಣ. ಸ್ಕ್ರೀನ್ ಶಾಟ್ ತೊಗೊಂಡ್ರಲ್ಲ, 18 ಮಾಡಲು ಕೂಡ ಇದೆ, 16 ಮಾಡಲು ಕೂಡ ಇದೆ. ಹಾಗೆ ಅದೇ ರೀತಿ ಇನ್ನೊಂದು 18 ಮಾಡಲು ಬ್ರೆಜಾ ಕೂಡ ಇದೆ. ಯಾರೆಲ್ಲ ನೋಡ್ತಾ ಇದ್ರು, ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಕೂಡ ಡೀಸೆಲ್. ಇದು ಏನಂದ್ರೆ ZDI ಅಲ್ಲ, VDI ಸೆಗ್ಮೆಂಟ್. ಮಿಡಲ್
ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಓಡಿರೋದು ಇದು ಕೂಡ ಒಂದು 70,000 ಓಡಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸು. ಇದು ಕೂಡ ನಿಮ್ಗೆ 780ಗೆ ಫೈನಲ್ ಕೊಡ್ತೀನಿ. 7,80,000. 18 ಮಾಡಲು VDI ಬ್ರೀಜಾ ಕೊಡ್ತೀನಿ. 7,80,000 ಫೈನಲ್. ಎಷ್ಟನೇ ಓನರು ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು. ಹಾಗಾದ್ರೆ 18 ಮಾಡಲು 2 ಇದಾವೆ. 18 ಮಾಡಲು 2 ಇದೆ. ಅದು ZDIಗೆ ಏನು ಒಳ್ಳೆ ಕೋಟಿಂಗ್ ಕೊಡಬೇಕು ಕೊಟ್ಟಿದ್ದೀನಿ. ಇದು VDIಗೆ ಇನ್ನೂ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಇದು 18 ಮಾಡಲ್. ಫೈನಲ್ 7,80,000ಗೆ ಫೈನಲ್ ಕೊಡ್ತಾ ಇದ್ದೀನಿ. ಹೌದು, 7,80,000 ನೋಡಿದ್ರಣ. 3 ಬ್ರೆಜ್ಜಾಗಳಿದಾವೆ, 2 ನೆಕ್ಸಾನ್ಗಳಿದಾವೆ. ಬನ್ನಿ, ಇನ್ನು ಪೋಲೋಗಳು 6 ಇದಾವೆ. ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಕೋ ಸ್ಪೋರ್ಟ್ಸ್. ಫಾರ್ಡ್ ಕಂಪ್ನಿ ಕ್ಲೋಸ್ ಆದ್ರೂ ಕೂಡ ಇಕೋ ಸ್ಪೋರ್ಟ್ಸ್ ಯಾವುದೇ ರೀತಿ ಡಿಮ್ಯಾಂಡ್ ಅಂತೂ ಕಮ್ಮಿ ಆಗಿಲ್ಲ ಸರ್. ಪ್ರಜಾರ ಸ್ಪೋರ್ಟ್ಸ್ ಹುಡುಕ್ತಾ ಇರ್ತಾರೆ, ಆ ಗಾಡಿನೂ ಸಿಗಲ್ಲ. ಹೌದು ಅಲ್ವಾ? ಅದೇ ರೀತಿ ಎಂಡೋವರ್. ಹೌದು, ಎಂಡೋವರು, ಇಕೋ ಸ್ಪೋರ್ಟ್ಸು, ಈ ಗಾಡಿಗಳೆಲ್ಲ ಫೀಗೋ. ಆ ಗಾಡಿಗಳೆಲ್ಲ ಹೆಂಗೆ ಅಂದ್ರೆ ಈಗಲೂ ಮೂವ್ಮೆಂಟ್ ಆ ಥರ ಇದೆ. ಆ ಥರ ಕಸ್ಟಮರ್ಸ್ ಕಂಪ್ನಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಬರಲಿ. ಅದಕ್ಕಿಂತ ಮುಂಚೆ ಇಕೋ ಸ್ಪೋರ್ಟ್ಸ್ ತುಂಬಾ ಜನ ನೋಡ್ತಾ ಇರ್ತೀರಾ ಸರ್. ಎಲ್ಲೂ ಇಕೋ ಸ್ಪೋರ್ಟ್ಸ್ ಏನಾರು ಇರುತ್ತೆ. ನನ್ನ ಹತ್ರ 20 ಮಾಡಲ್ ವೆಹಿಕಲ್ ಇದು. 2020 ಮಾಡಲು ಸಿಂಗಲ್ ಓನರ್. ಟೈಟಾನಿಯಮ್ 1.5. ಹೌದು, ಸಿಂಗಲ್ ಓನರ್ ಗಾಡಿ ಸರ್. ಓಡಿರೋದು 1 ಲಕ್ಷ. ನಾನು ಹೇಳ್ತೀನಿ ಸರ್, ಇವಾಗ್ಲೂ ನನ್ನ ಹತ್ರ ಯಾವುದೇ ಗಾಡಿಗಳು ಟ್ಯಾಂಪರ್ ಇರಲ್ಲ. ಏನಿದೆ ಆಸ್ ಇಟ್ ಈಸ್, ಅದ್ರಲ್ಲಿ ಏನಿದೆ ಹಂಗೆ ಇರುತ್ತೆ ಹೊರತು ಅದನ್ನ ಟ್ಯಾಂಪರ್ ಮಾಡಿ ಎಲ್ಲ ಮಾಡಲ್ಲ. ನನ್ನ ಹತ್ರ ಏನು 1 ಲಕ್ಷ ಹೊಡಿದ್ರೆ 1,70,000 ಹೊಡಿದ್ರೆ 1,70,000ನೇ. ಸೂಪರ್. ಹೌದು ಸರ್. ಸರ್, ನಾನು ಈ ಗಾಡಿ ಕೊಡ್ತಾ ಇರೋದು ನಿಮಗೆ 8,20,000ಕ್ಕೆ ಫೈನಲ್ ಕೊಡ್ತೀನಿ ಸರ್. 20 ಮಾಡಲ್ ಇಕೋ ಸ್ಪೋರ್ಟ್ಸ್ ಸಿಂಗಲ್ ಓನರ್. 2020 ಮಾಡಲಣ. ಟೈಟಾನಿಯಂ 1.5 ಡೀಸೆಲ್. 8,20,000ಕ್ಕೆ ಫೈನಲ್ ಕೊಡ್ತೀನಿ ಅಷ್ಟೇ. 8,20,000ಕ್ಕೆ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ 2020. ಗಾಡಿ ನಂಬರ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್ ಗಾಡಿ. ಹೌದು ಸರ್. 2 ಏರ್ ಬ್ಯಾಗ್ ಬರುತ್ತೆ. 2 ಅಲ್ವಾ? 2 ಏರ್ ಬ್ಯಾಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಸ್ಕ್ರೀನ್ ಟಚ್ ಕೂಡ ಇರುತ್ತೆ. ಓವರ್ ಆಲ್ ಒಂದು ಟಾಪ್ ಎಂಡ್ ಗಾಡಿ ಏನು ಬೇಕೋ ಅದು 2020 ಮಾಡಲು ವ್ಯಾಲ್ಯೂ ಕರ್ಸಲ್ ಇದೆ ಅಲ್ವಾ ಸರ್? ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಕೇಳ್ತಾ ಇರ್ತೀರಾ, ಅಂಥವ್ರಿಗೆ ಒಂದು ಡಸ್ಟರ್ ಕೂಡ ಇದೆ. ಹೇಳಿ ಸರ್. ಸರ್, ಡಸ್ಟರು 4 ಲಕ್ಷ, 4.5, 5 ಲಕ್ಷ ಏನು ಬೇಕಾದ್ರೆ ಇರ್ಬೋದು. ಆದರೆ ನನ್ನ ಹತ್ರ 4,30,000 ಕೊಡ್ತೀನಿ ಸರ್. 2013 ಮಾಡಲು ಸೆಕೆಂಡ್ ಓನರು ಡಸ್ಟರ್ ಕೊಡ್ತಾ ಇದ್ದೀನಿ. 4,30,000ಕ್ಕೆ ಫೈನಲ್ ಗಾಡಿ ಕೊಡ್ತಾ ಇದ್ದೀನಿ. ಎಷ್ಟು ಹೊಡಿದೆ ಗಾಡಿ ಸರ್? ಓಡಿರೋದೇ 91,000 ರನ್ನಿಂಗ್ ಆಗಿದೆ ಸರ್. 2013 ಮಾಡಲು ಸೆಕೆಂಡ್ ಓನರು 91,000 ಡ್ರೈವ್ ಆಗಿದೆ. ಸಿಲ್ವರ್ ಕಲರು ಡಸ್ಟರು. ನನ್ನ ಹತ್ರ ಹೇಳಿದ್ನಲ್ಲ ಸರ್, SUV ವೆಹಿಕಲ್ ಎಷ್ಟು ಗಾಡಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ನಿಮ್ಮ ಕಡೆ ಯಾವುದೇ ವ್ಯೂವರ್ಸ್ ಬರಲಿ, ಒಳ್ಳೆ ಪ್ರೈಸ್ ಅಂತೂ ನಾನು ಇವಾಗ ಫೈನಲ್ ಮಾಡ್ತಾ ಇರೋದು ಸರ್. ಅಷ್ಟೇ. ಸೆಕೆಂಡ್ ಓನರ್. ಯಾವುದಿದು ಡಸ್ಟರಲ್ಲಿ ಸರ್? ಇದು 85 PS. 85 PS. ಹೌದು. RXL, RXZ, RXL ಅಲ್ವಾ? ಡೀಸೆಲ್ ವೇರಿಯಂಟ್. ಹೌದು. ನೋಡಿ ಸ್ನೇಹಿತರೆ, ಡೀಸೆಲ್ ಗಾಡಿಗಳು ಡಿಮ್ಯಾಂಡ್ ಆಗಿದೆ. ಅಂಥದ್ರಲ್ಲಿ ಡೀಸೆಲ್ ಗಾಡಿಗಳು ಏನು ತೋರಿಸಿದ್ವು, ಪ್ರತಿಯೊಂದು ಗಾಡಿನೂ ಡೀಸೆಲ್ ಇಲ್ಲಿವರೆಗೂ ತೋರಿಸಿರ್ತಕ್ಕಂಥದ್ದು. ಇನ್ನು ಯಾವೆಲ್ಲ ಪೆಟ್ರೋಲ್ ಗಾಡಿ ಇದೆ ಅವನು ಕೂಡ ನೋಡೋಣ. ಸದ್ಯಕ್ಕೆ ಡೀಸೆಲ್ ಗಾಡಿ ಅಂತೂ ತುಂಬ ಜನ ಕೇಳ್ತಾ ಇರ್ತೀರ. ಆ ಡಿಮ್ಯಾಂಡ್ ಗಾಡಿ ಏನಿದೆಯೋ ವ್ಯಾಲ್ಯೂ ಕರ್ಸಲ್ ಸಿಗ್ತಾ ಇದೆ ಅಲ್ವಾ ಸರ್? 4,30,000ಕ್ಕೆ ಡಸ್ಟರ್. ಅದು ಬೇಡವಾ? ಬನ್ನಿ, ಇನ್ನೊಂದಿದೆ ಹೋಂಡಾ ಸಿಟಿ ಅಲ್ವಾ ಸರ್? ಹೋಂಡಾ ಸಿಟಿ ಅನ್ನೋರೇ ಬರೋರ್ಗೋಸ್ಕರ ಒಂದು ವೆಹಿಕಲ್ ನಾನು ಇಟ್ಟಿದ್ದೀನಿ. 2015 ಮಾಡಲು, ಓನರ್ ಸೆಕೆಂಡ್ ಆಗಿದೆ. ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾ ಕ್ಲಾಸ್ IV ಟೆಕ್ ಗಾಡಿ ಇದು ಪೆಟ್ರೋಲು. ಗಾಡೀಲಿ ನಿಮ್ಗೆ ಏನೇ ಹೇಳಿ ಎಕ್ಸ್ಟ್ರಾ ಕ್ಲಾಸ್ ಅಂದರೆ ಅದ್ರ ಬಗ್ಗೆ ಹೋಂಡಾ ಸಿಟಿಯಲ್ಲಿ ಮಾತಾಡೋಂಗಿಲ್ಲ ಬಿಡಿ. ಹೋಂಡಾ ಸಿಟಿನೇ ಆ ಥರ ಸರ್. 2015 ಮಾಡಲು, ಸೆಕೆಂಡ್ ಓನರು. ನಾನು ಇದನ್ನು 5,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 5,20,000 ರೂಪಾಯಿಗೆ 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. ಹೌದು. ಪೆಟ್ರೋಲ್ ವೇರಿಯಂಟಾ? ಹೌದು. ಫೈನಲ್ 5,20,000ಕ್ಕೆ ಫೈನಲ್ ರೇಟ್. ಫೈನಲ್ 5,20,000 ಮಾಡ್ಕೊಡ್ತೀನಿ. 5,20,000 ಸರ್. 5.5 ಅನ್ನೋ ಥರ ನಾನು ಮಾತಾಡ್ತಾನೆ ಇಲ್ಲ. ನಾನು ಮಾತಾಡ್ತಾ ಇರೋದೆಲ್ಲ ಫೈನಲ್ ಟು ಫೈನಲ್ ಅಷ್ಟೇ. ಬರಬೇಕು, ನೋಡಬೇಕು, ಎತ್ಕೊಂಡು ಹೋಗ್ತಾ ಇರ್ಬೇಕು. ಕಾಮಾಗಿ ಹೇಳ್ತಾ ಇದೀವಿ, ಕಾಮಾಗಿ ತಗೊಂಡೋಗಿ ಗಾಡಿಗಳನ್ನ. ಅಲ್ವಾ? ಹೌದು ಸರ್. ಅದೇ ರೀತಿ ಯಾರಿಗೂ ಬಂದು ಇಲ್ಲಿ ಅಯ್ಯೋ ಅದು ಕಮ್ಮಿ ಮಾಡಿ, ಅದು ಮಾಡಿ, ಇದು ಮಾಡಿ, ಕಮ್ಮಿನೇ ಕೊಟ್ಬಿಡ್ತಾ ಇದ್ದೀನಿ. ಎಲ್ಲ ಅಷ್ಟೇ ಕಮ್ಮಿ ಫೈನಲ್ ಕೊಡ್ತಾ ಇದ್ದೀನಿ. ನೆಗೋಷಿಯಬಲ್ ಕೆಲಸನೇ ಬೇಡ. ಇವ್ನು ಬಂದ್ರೆ ಬರೀ ನೆಗೋಷಿಯಬಲ್ ಮಾಡ್ತಾರಂತ ಹೇಳ್ತಾನೆ ಇರ್ತೀರಾ. ಹೌದು. ಎಷ್ಟು ಅಂತ ನೆಗೋಷಿಯಬಲ್ ಮಾಡ್ತೀನಿ ಅಂತ ನಾವು ಜಾಸ್ತಿ ಹೇಳಿ ನೆಗೋಷಿಯಬಲ್ ಮಾಡೋದು ಬೇಡ. ಸರಿ, ಫೈನಲ್ ಸರ್. ಅವರವರ ಇಚ್ಛೆ, ಅವರವರ ಬಿಸ್ನೆಸ್ ಚೆನ್ನಾಗಿ ಕೊಡ್ತಾ ಇದ್ರೆ, ಒಳ್ಳೆ ಕ್ವಾಲಿಟಿ ಇದೆ, ಅವ್ರು ಬಂದು ಚೆಕ್ ಮಾಡಿ ಕಂಡೀಷನ್ ಎಲ್ಲ ಓಕೆ ಆದರೆ ತಗೊಂಡು ಹೋಗ್ತಾರೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಒಂದು ಸೆಡನ್ ಗಾಡಿ, ಮತ್ತೊಂದು ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದೀವಿ. ಯಾವುದು ಸ್ವಿಫ್ಟ್ ಡಿಸೈರ್ಲಿ ಸರ್? ಇದು 2010 ಮಾಡಲು, ಸೆಕೆಂಡ್ ಓನರು.
ಇದೊಂದು ನಿಮಗೆ 2,65,000 ಕೊಡ್ತೀನಿ. 2,65,000ಕ್ಕೆ 2010 ಮಾಡಲು ಸೆಕೆಂಡ್ ಓನರು. ಯಾವ್ದಿದ್ದು ಡಿಸೈರ್ ಅಲ್ಲಿ? 2010 ಮಾಡಲು ಸ್ವಿಫ್ಟ್ ಡಿಸೈರು PXI ಪೆಟ್ರೋಲ್ ವೇರಿಯಂಟ್ ಮಿಡ್ ಸೆಗ್ಮೆಂಟ್. ಹೌದು. 2,65,000 ಫೈನಲ್ ಸರ್. 3 ಲಕ್ಷ ಅಲ್ಲ, 2,65,000 ಫೈನಲ್ ಕೊಡ್ತೀನಿ. 1 ರೂಪಾಯಿ ಕಮ್ಮಿ ಕೇಳಬೇಡ. 2,65,000 ಹೌದು. ಇದಲ್ವಾ ನೀವು ಹೇಳೋದವ್ರಿಗೆ? ಹೌದು ಸರ್. 1 ರೂಪಾಯಿ ಕಮ್ಮಿ ಕೇಳಬೇಡಿ. ಕೊಡ್ತಾ ಇರ್ತೀನಿ ಅಲ್ವಾ? ಕೊಡ್ತಾ ಇರ್ತೀನಿ, ನೀವು ತಗೊಂಡು ಹೋಗ್ತಾ ಇರಿ ಅಷ್ಟೇ. ಬಾಣ. ಅದೇ ರೀತಿ ಇಲ್ಲಿ ಫಾರ್ಚುನರ್ ಇದೆ, ಬೊಲೆರೋ ಇದೆ, ಟ್ರೈಬರ್ ಇದೆ, ಅಲ್ಲೂ ಕೂಡ ಸ್ವಿಫ್ಟ್ ಡಿಸೈರ್ ಇದೆ, ಸ್ವಿಫ್ಟ್ಗಳಿದ್ದಾವೆ. ಬೊಲೆರೋ ಸರ್ ಫಾರ್ಚುನರ್ ಫಾರ್ಚುನರ್ ಸರ್. ಫಾರ್ಚುನರು ಇದು 4-wheel ಡ್ರೈವ್. ಇದು ಬಂದು ಮಾಡೆಲ್ ಬಂದು 11 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದು ಕೂಡ ನನ್ನ ಹತ್ರ ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್ಲೇ ಸರ್. ನಾನು ಇದನ್ನ 10,75,000 ನೀವು ಅಲ್ಲಿ ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಫೈನಲ್ ಹೇಳ್ಬಿಡ್ತಾ ಇದ್ದೀನಲ್ಲ, ಫೈನಲ್ ಹೇಳ್ತಾ ಇದ್ದೀನಿ. 10,30,000ಕ್ಕೆ ಫೈನಲ್ ಕೊಡ್ತೀನಿ ಸರ್ ಫಾರ್ಚುನರ್. ನೋಡೋಣ, 10,75,000 ಆಸ್ಕಿಂಗ್ ಪ್ರೈಸ್, ಕೋಟಿಂಗ್ ಪ್ರೈಸ್ ಹಾಕಿದ್ರೆ 10,30,000ಕ್ಕೆ 2011 ಮಾಡಲು ಸೆಕೆಂಡ್ ಓನರು 4-wheel ಡ್ರೈವ್. ಹೌದು ಅಲ್ವಾ ಕೊಡ್ತಾ ಇರೋದು? ಹೌದು. ಫಾರ್ಚುನರ್ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಕಲರ್ ಕೂಡ ಇದೆ. ಗ್ರೇ ಕಲರ್ ಯಾರೆಲ್ಲ ಇಂಟ್ರೆಸ್ಟ್ ಪಡ್ತಾ ಇದ್ರೋ, ಸಿಲ್ವರ್ ಕಲರ್ ಗ್ರೇ ಕಲರ್ ಕೇಳ್ತಾ ಇರ್ತೀರಲ್ಲ, 2011 ಮಾಡಲು ಫಾರ್ಚುನರ್ ಆದರೂ 4-wheel ಡ್ರೈವ್, ಅದರಲ್ಲೂ ಡೀಸೆಲ್ ಅಲ್ವಾ ಸರ್ ಇದು? ಹೌದು ಸರ್, ಡೀಸೆಲ್. ನೋಡಿ ಸ್ನೇಹಿತರೆ, ಗಾಡಿ ನಂಬರ್ ಸೀಟರ್ ಬೇಕು ಅನ್ನೋರು, ಬಿಗ್ ವೆಹಿಕಲ್ಗೆ ಇಷ್ಟಪಡೋರು ಬಂದು ಒಳ್ಳೆ ಪ್ರೈಸಲ್ಲಿ ನಾನು ಕೋಟ್ ಮಾಡ್ಕೊಡ್ತಾ ಇದ್ದೀನಿ, ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. ಬಂದು ತಗೊಂಡೋಗಿ ಸರ್ ಅಷ್ಟೇ. ಓಕೆ ಸರ್. ಫೈನಲ್ ರೇಟು 10,30,000ಕ್ಕೆ ನಾನು 10,30,000. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾವಾಗಲೂ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಒಂಥರ ಕಲ್ಬಂಡೆ ಅಂತ ಗಾಡಿ ಅಂದ್ರೆ ಅದು ಬಲೆರೋ ಅಂತ. ಹೌದು ಸರ್. ಆ ಗಾಡಿ ವ್ಯಾಲ್ಯೂ ಕಾರ್ ಅದರಲ್ಲೂ ಮಾಡ್ಲು ಕೊಡ್ತಾ ಇದ್ದೀನಿ ಸರ್. ಯಾವ ಮಾಡ್ಲು? 2018 2018 ಮಾಡಿ. ಹೌದು, 2018 ಸಿಂಗಲ್ ಓನರ್. ಇದು ZLX. ಇದು ಕೂಡ ಮಿಡ್ಲ್ ವಾರಂಟೆ, ಆದ್ರೆ ಗಾಡಿ ಮಾತ್ರ ನೀವು ಹೇಳಿದ್ರಲ್ಲ ಕಲ್ ಬಂಡೆನೆ. ಇದು ಬಂದು ನಿಮಗೆ 8,45,000 ಹಾಕಿರೋದು. ಆದ್ರೆ ನನ್ಗೆ 8,45,000 ಬೇಡ, 8 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 8 ಲಕ್ಷಕ್ಕೆ 2018 ಮಾಡಲು ಸಿಂಗಲ್ ಓನರ್ ಬಲೆರೋ, ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್. ನೋಡಿದ್ರ ಸ್ಕ್ರೀನ್ ಶಾಟ್, ಗಾಡಿ ನೋಡ್ಕೊಂಡ್ರೆ ಬಂದು ಟೆಸ್ಟ್ ಡ್ರೈವ್ ಹೋಗಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ, ಗಾಡಿ ಬುಕ್ ಮಾಡ್ಕೊಳ್ಳಿ. ಲೋನ್ ಬೇಕು ಅನ್ನೋರು ಲೋನು ಕೂಡ ಸಿಗುತ್ತೆ. ಕ್ಯಾಶಲ್ಲಿ ತಗೊಂಡು ಹೋಗ್ತೀನಿ ಅನ್ನೋರಿಗೆ ಇಮಿಡಿಯೇಟ್ ಕ್ಯಾಶ್ಗೂ ರೆಡಿ ಇದೆ ಗಾಡಿ. RTO ಚಾರ್ಜಸ್ ಅಂತೂ ಫ್ರೀ ಅಷ್ಟೇ, ಕಮಿಷನ್ ಇಲ್ಲ. ಅದೇ ರೀತಿ ಇನ್ನೊಂದು 7 ಸೀಟರ್ ಬೇಕು ನಮಗೆ, ರೆನಾಲ್ಟ್ ಕಂಪ್ನಿಲೇ ಬೇಕು ಅಂತಕ್ಕಂಥವ್ರಿಗೆ ಟ್ರೈಬರ್ ಕೂಡ ಇದೆ. ಹೇಳಿ ಸರ್. ಇದು 2019 ಮಾಡಲ್, 2019 ಸಿಂಗಲ್ ಓನರ್. ಇದು ಕೂಡ ಪೆಟ್ರೋಲ್ ಗಾಡಿ, 7 ಸೀಟರ್ ಬೇಕು ಅನ್ನೋರು ಯಾರು ಬೇಕಾದ್ರೂ ತಗೊಂಡೋಗ್ಬೋದು. ಇದು ಕೂಡ 10,55,000 ಹಾಕಿರೋದು. ನನಗೆ 10,55,000 ಬೇಡ, ಫೈನಲ್ ಅಂತ ಈಗಲೂ ಹೇಳ್ತಾ ಇದ್ದೀನಿ. 10,20,000ಕ್ಕೆ ಫೈನಲ್ ಕೊಡ್ತೀನಿ. 6,20,000ಕ್ಕೆ ಫೈನಲ್. ಆಗ್ಬಿಟ್ಟವ್ರು ಯಾರಾದ್ರೂ 6,55,000ಕ್ಕೆ ನಾನು ಗಾಡಿ ಕೊಡ್ಬೇಕಿತ್ತು, ಬೇಡ ನನಗದು. 6,20,000ಕ್ಕೆ ಫೈನಲ್ ಕೊಡ್ತೀನಿ. 6,20,000ಕ್ಕೆ 2019 ಮಾಡಲು ಸಿಂಗಲ್ ಓನರ್ ಟ್ರೈಬರ್ ಸಿಗ್ತಾ ಇದೆ ಸ್ನೇಹಿತರೆ. ಆ ಟ್ರೈಬರ್ ಅಲ್ಲಿ ಕೂಡ RXZ ವೇರಿಯಂಟ್ ಟಾಪ್ ಎಂಡ್ ಪೆಟ್ರೋಲ್ ವೇರಿಯಂಟ್. 7 ಸೀಟರ್ ಗಾಡಿ, ಪಿಕಪ್ ಡ್ರಾಪ್ ಅಂತಕ್ಕಂಥವ್ರು, ಇಲ್ಲ ಮನೆಗೊಂದು ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥವ್ರು ಒಂದು 7 ಸೀಟರ್ ಬೇಕು ಅಂತವ್ರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದೇ ಗಾಡಿ ನಾವು ಎರ್ಟಿಗ ಅದಕ್ಕೆ ಹೋಗ್ತೀವಿ ಅಂದ್ರೆ ಇನ್ನು ಜಾಸ್ತಿ ರೇಟ್ ಹಾಕ್ಬೇಕಾಗುತ್ತೆ. ಹೌದು ಸರ್. ಇವಾಗ 19 ಮಾಡಲು ಎರ್ಟಿಗ ಅಂದ್ರೆ ನೀವು ತಗೊಳಕ್ಕಾಗುತ್ತೆ ಸರ್, 9 ಲಕ್ಷ ಇಡಬೇಕು. ಅದ್ರ ಬದಲು ನೀವು 6,20,000 ಗಾಡಿ ಎತ್ಕೊಂಡು ಹೋಗ್ಬೋದಲ್ಲ ಸರ್, ಅಷ್ಟೇ. 7 ಸೀಟರ್ ಅಲ್ವಾ? ಹೌದು. ಇದಿದ್ರೆ ನಾವು ಎರ್ಟಿಗ ಕಂಪೇರ್ ಮಾಡ್ಬೇಕು, ಎರ್ಟಿಗ ಇದ್ರೆ ಇನ್ನೋವಾ ಕಂಪೇರ್ ಮಾಡ್ಬೇಕು. ಯಾವ್ದೋ ಒಂದು ಕಂಪೇರ್ ಸರ್, ಕಾರ್ ಮಾರೋರ್ಗೆ ಯಾವ್ದೋ ಒಂದು ಕಂಪೇರ್ ಮಾಡಬೇಕು. ಒಟ್ಟಿನಲ್ಲಿ ನಿಮ್ಮ ಬಡ್ಜೆಟ್ಗೆ ನೀವು ಬೇಕಾಗಿರ್ತಕ್ಕಂಥ ಗಾಡಿ ವ್ಯಾಲ್ಯೂ ಕಾರ್ಸಲ್ಲಿ ಒಂದಿದೆ ಟ್ರೈಬರ್, ಯಾರೆಲ್ಲ ಹುಡುಕ್ತಾರೆ ತಗೊಳ್ಳಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಡಿಸೈರ್ ಮತ್ತೊಂದಿದೆ 2018 ಮಾಡಲು. ಇದು ಕೂಡ ಸೆಕೆಂಡ್ ಓನರ್ ಆಗಿದೆ. ಇದೊಂದು ನಿಮಗೆ ಫೈನಲ್ ಟು ಫೈನಲ್ 2,40,000 ಕೊಡ್ತೀನಿ. 2 ಲಕ್ಷ ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. 2,40,000 ಫೈನಲ್ ಅಷ್ಟೇ. FC ಗಿಫ್ಸಿ ತಲೆ ಕೆಡಿಸ್ಕೊಂಬೋಣ, A to Z ಅವ್ರದೇ, ನಿನ್ನ ಹೆಸರು ಟ್ರಾನ್ಸ್ಫರ್ ಆಗಬೇಕಷ್ಟೇ. ಈ ಗಾಡಿ ಬೇಕು ಅಂದ್ರೆ ಸಾಕು. 2,40,000 ಫೈನಲ್. 2008 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ VXI ಮಿಡ್ ಸೆಗ್ಮೆಂಟ್ ಗಾಡಿ. ಹೌದು ಅಲ್ವಾ ಸರ್? ಹೌದು. ಅದು ಡೀಸೆಲ್, ಇದು ಪೆಟ್ರೋಲ್. ಡೀಸೆಲೇ ಬೇಕು ಅನ್ನೋರ್ಗೆ ಸಿಲ್ವರು ಇದೆ, ವೈಟು ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ. 2,65,000ಕ್ಕೂ ಇದೆ, 2,40,000ಕ್ಕೂ ಇದೆ. ಹೌದು. ಇದ್ರ ರೇಟ್ ಬಂದು 2,40,000 ಫೈನಲ್ ಅಷ್ಟೇ. ಹಾಗೆ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ವಿಫ್ಟ್ ಇದೆ. ಯಾವ್ದು ಸರ್ ಇದು? ಸರ್ VDI ಸೆಕೆಂಡ್ ಓನರ್ ಆಗಿದೆ, 14 ಮಾಡಲು. ಯಾರಾದ್ರೂ ಶಿಫ್ಟ್ ಬೇಕು ಅಂತ ಹುಡುಕ್ತಿದ್ದಾರೆ, ಓಲ್ಡ್ ಸೆಗ್ಮೆಂಟ್ ಅಲ್ವಾ ಇದು, ಇದೆಲ್ಲರೂ ಹುಡುಕ್ತಾನೆ ಇರ್ತಾರೆ, ನಾವು ತರ್ತಾನೆ ಇದೀವಿ, ಹೋಗ್ತಾನೆ ಇರುತ್ತೆ. ಅತಿ ಹೆಚ್ಚು ಡಿಮ್ಯಾಂಡ್ ಗಾಡಿಗಳು ಅಂದ್ರೆ ಶಿಫ್ಟ್, ಅದು ಬಿಟ್ಟರೆ ಅದರಲ್ಲಿ ಓಲ್ಡ್ ವರ್ಷನ್ 15-16 ಗಂಟ ಈ ಗಾಡಿ ಅಂದ್ರೆ ತುಂಬಾ ಲೈಕ್ ಮಾಡೋರೆ ಜಾಸ್ತಿ. ಅದಕ್ಕೋಸ್ಕರ ಇದನ್ನು ತಂದಿದ್ದೀವಿ. ಈ ಗಾಡಿ ಬಂದು ನಿಮಗೆ 2014 ಮಾಡಲು, ಸೆಕೆಂಡ್ ಓನರು. ಸರ್ ರೇಟ್ ಬಂದು 4,95 ಹಾಕಿದ್ದೀವಿ. ನನಗೆ ಬೇಡ ಸರ್, ಇವಾಗಲೂ ಹೇಳ್ತಾ ಇದ್ದೀನಿ, ಫೈನಲ್ ಸರ್, ಫೈನಲ್
4,70,000ಕ್ಕೆ ಕೊಡ್ತೀನಿ, ತೊಗೊಂಡೋಗಿ ಕೇಳಿಸಿ. ನೋಡೋಣ, 4,70,000ಕ್ಕೆ 2014 ಮಾಡಲು ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್ ಗಾಡಿ, ಮಿಡ್ ಸೆಗ್ಮೆಂಟ್ VDI ಸಿಗ್ತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಸ್ವಿಫ್ಟ್ ಬೇಕು, ಇದೇ ಕಲರೇ ಬೇಕು ಅಂತಕ್ಕಂಥವ್ರಿಗೆ ವ್ಯಾಲ್ಯೂ ಕಾರ್ಸಲ್ಲಿ ಒಂದು ಸ್ವಿಫ್ಟ್ ಇದು 2014 VDI ಅಲ್ವಾ. ಡಿಸೈರ್ ಬೇಕಾ ಡಿಸೈರ್ ಇದೆ, ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಇದೆ, ಯಾವ್ದು ಬೇಕೋ ನಿಮ್ಮ ಚೂಸು. ವಿಡಿಯೋದಲ್ಲಿರೋ ನಂಬರ್ಗೆ ಜಸ್ಟ್ ಕಾಲ್ ಮಾಡಿ, ಇಲ್ಲಿ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ. ವಾಟ್ಸಪ್ಪಲ್ಲಿ ಪ್ರತಿಯೊಂದು ಗಾಡಿಗಳದ್ದು ಕ್ಯಾಟ್ಲಾಗ್ ಬರುತ್ತೆ, ವಿತ್ ಲೊಕೇಶನ್ ಸಮೇತ ಕಳಿಸ್ಕೊಡ್ತಾರೆ. ಇಲ್ಲ ನಾನು ಏನೂ ಮಾಡಲ್ಲ, ಡೈರೆಕ್ಟಾಗಿ ಬರ್ಬೇಕಂದ್ರೆ ಸಾಗರ್ ಗಾರ್ಡನಿಯಾ ಹೋಟೆಲ್ ಯಾರಿಗೆ ಗೊತ್ತಿಲ್ಲ, ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ಟು, ಅದ್ರ ಸಾಗರ್ ಗಾರ್ಡನಿಯಾ ಆಪೋಸಿಟ್ ಇರ್ತಕ್ಕಂಥದ್ದೇ ವ್ಯಾಲ್ಯೂ ಕಾರ್ಸು, ಅಲ್ಲಿ ಬಂದರೆ ಸಾಕು. ಹೌದು ಅಲ್ವಾ ಸರ್? ಹೌದು ಸರ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಎಕ್ಸ್ಪ್ರೆಸ್ ಅಲ್ವಾ ಸರ್? ಸರ್ ಎಕ್ಸ್ಪ್ರೆಸ್ ಅಲ್ಲ, ಇದು ಬಂದು ಇಗ್ನಿಸ್ ಮಾರುತಿಲಿ ಇಗ್ನಿಸ್. ಹೌದು ಸರ್, ಟಾಪ್ ಆ್ಯಂಡ್ ಗಾಡಿ, ಒಳ್ಳೆ ಮೈಲೇಜು, ಒಳ್ಳೆ ಮೈಲೇಜ್ ಬೇಕಲ್ಲ. ಇದು ಸಿಗ್ಮಾ ಅಂತಾರೆ ಸರ್. ಈ ಇಗ್ನಿಸಲ್ಲೇ ಮಿಡಲ್ ವರೆಂಟು ಸಿಗ್ಮಾ, ಒಳ್ಳೆ ಮೈಲೇಜ್ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ. ಮಾರುತಿ ಸುಜುಕಿಲಿ ಮೈಲೇಜ್ ಇಲ್ದಿರೋ ಗಾಡಿ ಯಾವುದು ಸರ್? ಅದರಲ್ಲೂ ಮೈಲೇಜ್ ಇರೋ ಗಾಡಿ, ಅದರಲ್ಲೂ ಮೈಲೇಜ್ ಇರೋದು ಅಲ್ವಾ? ಹೇಳಿ. ಅದರಲ್ಲೂ ಮೈಲೇಜ್ ಇರೋ ಗಾಡಿ 2019 ಸರ್. 2019 ಸೆಕೆಂಡ್ ಓನರ್ ಆಗಿದೆ. ಓಡಿರೋದೆ 86,000. ಬಂದು ಯಾರು ಇಗ್ನೀಸೇ ಅಂತ ಹುಡುಕ್ತಿರ್ತಾರೆ ನೋಡಿ, ಇಗ್ನೀಸ್ ಹುಡುಕ್ತಾನೆ ಇರ್ತಾರೆ. ಅದು ಸಿಗೋದು ಕಮ್ಮಿನೇ. ಅದ್ರಲ್ಲಿ ನಮ್ಮ ಹತ್ರನೂ ಒಂದಿದೆ, ವೈಟ್ ಕಲರ್ ಇದೆ, ಚೆನ್ನಾಗಿದೆ, ಪೆಟ್ರೋಲ್ ಗಾಡಿ. ಬಂದು ನೋಡಿ, ಬೈ ಮಾಡ್ಕೊಂಡು ಹೋಗಿ. ಯಾವ ಮಾಡಲು? 19 ಮಾಡಲು, ಓನರು ಸೆಕೆಂಡ್ ಓನರು, ಪೆಟ್ರೋಲ್. ಕೊಡೋ ರೇಟು ಸರ್? ಕೊಡೋ ರೇಟು 4.5 ಲಕ್ಷ ಕೊಟ್ಬಿಡ್ತೀನಿ. 4.5 ಲಕ್ಷಕ್ಕೆ 2019 ಮಾಡಲು, ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರ್, ಪೆಟ್ರೋಲ್. ಯಾರಿಗೆ ಬೇಕೋ ತಗೋಬಹುದು ಅಷ್ಟೇ. ಹೌದು, ಇಗ್ನಿಸ್ ಇದೆ. ಹೌದು ಸರ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಸರ್, ಶಿಫ್ಟು ಓಲ್ಡ್ ಶೇಪ್ ತೋರಿಸಿದೆ, ನ್ಯೂ ಶೇಪ್ ಹುಡುಕೋರ್ಗು ಡೀಸೆಲ್ ಗಾಡಿ ಕೊಡ್ತೀನಿ. ಅದು 18 ಮಾಡಲು. ಅದು 18 ಮಾಡಲು ಸಿಂಗಲ್ ಓನರು, 66,000 ಓಡಿದೆ, ಡೀಸೆಲ್ ಗಾಡಿ. ಯಾರಿಗಾರು ನ್ಯೂ ಶೇಪ್ ಬೇಕು ಅನ್ನೋರು ಬಂದು ಪರ್ಚೇಸ್ ಮಾಡ್ಬೋದು ಸರ್. ಇದು ಕೂಡ ನಿಮಗೆ 7.5 ಹೇಳಲ್ಲ ಸರ್, ನಾನು 6,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಒಂದು ಫೈನಲ್ ರೇಟ್ ಹೇಳಿ. ಸರಿ ಸರ್, ನೀವು ಇಷ್ಟೊಂದು ಕೇಳ್ಕೊಂಡ್ಮೇಲೆ 695 ಇದೆ ಸರ್. ಅದು ಫೈನಲ್ ರೇಟೇ ಹಾಕಿದ್ದೀನಿ. ಅದಕ್ಕೆ ಏನಂದ್ರೆ ರೇಟ್ ಹೇಳಿ, ವಿಡಿಯೋ ಪ್ರೈಸ್. ಸರಿ ಸರ್, 6,80,000ಕ್ಕೆ ಕೊಡ್ತೀನಿ. 6,80,000ಕ್ಕೆ 2018 ಮಾಡಲು VDI ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್. ಇದನ್ನ ಫೈನಲ್ ಮಾಡಬೇಕು ಅಂತಾನೆ ಫೈನಲ್ ರೇಟ್ ಹಾಕಿಟ್ಟಿದ್ದೀನಿ ಅಷ್ಟೇ. ಯಾಕಂದ್ರೆ ಎಲ್ಲಾ ಕಡೆ ನೀವು ಎಲ್ಲೇ ಏನೇ ಇರ್ಲಿ 7.5 ಮಾಡೋ ಅಂತ ಗಾಡಿ ಇದು. ಇದನ್ನ 6.95 ಹಾಕಿದ್ದೀನಿ, ನೀವು ಕೇಳಿದ್ರಿ ಅಂತ 6.80ಕ್ಕೆ ಫೈನಲ್. ₹1 ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ, RTO ಚಾರ್ಜಸ್ ಕಮ್ಮಿ ಇಲ್ಲ. ಈ ಏಪ್ರಿಲ್ ತಿಂಗಳಲ್ಲಿ ಯಾರೆಲ್ಲ ಗಾಡಿಗಳು ತಗೊಂತಿರೋ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ i10 ಸ್ಪೋರ್ಟ್ಸ್ ನೋಡ್ತಾ ಇದೀವಿ. ಯಾವ ಮಾಡಲ್ ಇದು ಸರ್? ಇದು 2018 ಮಾಡಲ್, ಸಿಂಗಲ್ ಓನರ್, 86,000 ಓಡಿದೆ ಸರ್. i10 ಸ್ಪೋರ್ಟ್ಸ್ ಅಲ್ಲೇ ಪ್ಲಸ್ ಇದು. ಈ ಗಾಡಿ ನಿಮಗೆ 5,10,000 ಹಾಕಿದ್ದೀವಿ. 5,10,000ಕ್ಕೆ ಆಗಲ್ಲ, ಇನ್ನು ಫೈನಲ್ ಮಾಡ್ಕೊಡ್ತೀನಿ. ಯಾವಾಗಲೂ ಹೇಳ್ದಂಗೆ ನಾನು ಫೈನಲ್ ಟು ಫೈನಲ್ ಮಾತಾಡ್ತಾ ಇದ್ದೀನಿ ಇಲ್ಲಿ. ಇದು ನಿಮಗೆ 4,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 4,90,000ಕ್ಕೆ 2018 ಮಾಡಲು ಸಿಂಗಲ್ ಓನರು, i10 ಸ್ಪೋರ್ಟ್ಸ್ ಅಲ್ಲ, ಸ್ಪೋರ್ಟ್ಸ್ ಪ್ಲಸ್ ಸಿಗ್ತಾ ಇದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, i10 ಬೇಕು, ಸ್ಪೋರ್ಟ್ಸ್ ಪ್ಲಸ್ ಬೇಕು ಅಂತಕ್ಕಂಥವ್ರಿಗೆ ಸಿಂಗಲ್ ಓನರ್ ಗಾಡಿ, ಅದು ಕೂಡ 72,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಗಾಡಿ ಸಿಗ್ತಾ ಇದೆ. 5 ಲಕ್ಷ ಅಲ್ಲ ಸರ್, 4,90,000ಕ್ಕೆ ಕೊಡ್ತೀನಿ. 4,90,000 ಫೈನಲ್ ಕೊಡ್ತೀನಿ. ನೋಡ್ಕೊಂಡ್ರೆ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಒಂದ್ಸರಿ. ಪ್ರತಿಯೊಂದು ಗಾಡಿನೂ ಕರ್ನಾಟಕ ನಂಬರ್ ಗಾಡಿಗಳೇ ಆಗಿರುತ್ತೆ. ಯಾವುದೇ ರೀತಿ ಮೈಗ್ರೇಟೆಡ್ ಇಂಟ್ರೆಸ್ಟೆಡ್ ಗಾಡಿಗಳು ಇಲ್ಲಿ ಮಾರಲ್ಲ ನೀವು. ಹೌದು ಅಲ್ವಾ ಸರ್? ಹೌದು ಸರ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i10 ಬೇಕಾ? ಇದ್ಯಾವುದು ಸರ್? ಇದು ಕೂಡ i10, ಅದು ಪ್ಲಸ್ ಅಂತ ಹೇಳಿದ್ನಲ್ಲ, ಪ್ಲಸ್ ಇಲ್ಲ, ಇದು ಬರೀ ಸ್ಪೋರ್ಟ್ಸ್. ಇದು ಕೂಡ ನಿಮಗೆ 15 ಮಾಡಲ್ಲು, ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಕೂಡ 80,000 ಓಡಿದೆ. ನೀವು 4,25,000 ಹಾಕಿದ್ದೀನಲ್ಲ, 4 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. ಇದೆಷ್ಟು ಹೇಳಿದ್ರಿ? ಅದು 4,90,000 ಹೇಳಿದ್ದೀನಿ, 18 ಮಾಡಲು. ಇದು 4 ಲಕ್ಷಕ್ಕೆ ಕೊಡ್ತೀನಿ. ಯಾವ ಮಾಡಲು? 15 ಮಾಡಲ್. 90,000 ಡಿಫ್ರೆನ್ಸ್. 90,000 ಡಿಫ್ರೆನ್ಸು. 18 ಮಾಡಲು, ಇದು 15 ಮಾಡಲು. ಎರಡು ಗ್ರ್ಯಾಂಡೆ. ಅದ್ರಲ್ಲಿ ಪ್ಲಸ್ಸು, ಇದು ಪ್ಲಸ್ ಅಲ್ಲ, ಎರಡು ಪೆಟ್ರೋಲೆ. ನೋಡೋಣ, ಸ್ಕ್ರೀನ್ ಶಾಟ್ ತೊಗೊಂಡ್ರೆ ಗಾಡಿ ನಂಬರು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಸ್ಪೋರ್ಟ್ಸು i10 ಎರಡು ಗಾಡಿಗಳಿದಾವೆ. 15 ಮಾಡಲು, 18 ಮಾಡಲು. 4,90,000, 4 ಲಕ್ಷ ಸರ್. ಅಷ್ಟೇ, ಜಾಸ್ತಿ ಬೇಡ. 4 ಲಕ್ಷ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ಇದೊಂದೇ ಅಲ್ಲ, ನೆಕ್ಸ್ಟ್ ಹೋಗೋಣ. ಗಾಡಿ ನಿಮಗೆ 1-2 ಗಾಡಿ ಅಲ್ಲ, 5-5, 6-6 ಗಾಡಿ ಕೊಡ್ತೀನಿ. ಪೋಲೋ ನೀವು ನೋಡಿದ್ರೆ ಯಾರು ಪೋಲೋ ಫಾಲೋವರ್ಸ್ ಇರ್ತಾರಲ್ಲ, ಅವ್ರಿಗೆ ಅಂತಾನೆ ಗಾಡಿಗಳು ಇಟ್ಟಿದ್ದೀನಿ. i20 ಕೂಡ ಇದೆ, ಪೋಲೋ ಇದೆ, ಎಲ್ಲ ತರ ಗಾಡಿಗಳು ಇದಾವೆ ಅಲ್ವಾ ಸರ್? ಹೌದು ನೋಡಿ ಸ್ನೇಹಿತರೆ, ಇಲ್ಲೇನು ನೋಡ್ತಾ ಇದ್ರು i20 ಪೋಲೋ, ಬರೀ ಇಷ್ಟೇ ಗಾಡಿಗಳು. ಮತ್ತೆ ಈ ಗಾಡಿಗಳು ಡೀಟೇಲ್ಸ್ ಅಂತ ತಗೊಳ್ಳೋಣ, ಒಂದೊಂದಾಗಿ ತಗೊಳ್ಳೋಣ ಸರ್. ಹಾಗಾದ್ರೆ 5 ಪೋಲೋ, 1 ವೆಂಟೋ, ಹೌದು, 4 i20. ಬನ್ನಿ ಮತ್ತೆ ಶುರು ಮಾಡಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ ಸರ್, ಯಾವಾಗಲೂ ನಾನು ಹೇಳೋದು ಒಂದೇ, ಪೋಲೋ ಫಾಲೋವರ್ಸ್, ಪೋಲೋಗಂತ ಕ್ರೇಜ್ ಮ್ಯಾನ್ಗಳು ಬೇಜಾನ್ ಜನ ಇರ್ತಾರೆ. ಅದಕ್ಕೋಸ್ಕರನೇ ಅವ್ರಿಗಂತ ತಂದಿರೋ ವೆಹಿಕಲ್ಗಳಿದು.
5 ವೆಹಿಕಲ್ಲು ಪೋಲೋ ಇದೆ, ವೆಂಟೋ ಒಂದಿದೆ, 4 i20 ಇದೆ ಅಷ್ಟೇ. ರೇಟ್ ಹೇಳಲ್ವಾ ಸರ್? ಹೇಳಿ ಸರ್. ಇದು 2019 19 ಸೆಕೆಂಡ್ ಓನರು, GT ವರ್ಷನ್. GT ಓಕೆ. ಪೋಲೋ GT 80,000 ಓಡಿದೆ. ನಿಮಗೆ 6 ಲಕ್ಷ 7 ಲಕ್ಷ 8 ಲಕ್ಷ ಯಾರು ಏನು ಬೇಕಾದ್ರೆ ಹೇಳ್ಬೋದು. ಆದರೆ ನಾನು ನಿಮಗೆ 6,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 19 ಪೋಲೋ GT TDI ಡೀಸೆಲ್. TDI 1.5 1.5 ಮ್ಯಾನ್ಯುವಲ್ GT ಡೀಸೆಲ್. ಹೌದು. ನೋಡೋಣ ಯಾರಿಗೆಲ್ಲ ಬೇಕು. ಎಷ್ಟು ಹೇಳಿದ್ರೆ? 6,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6,80,000ಕ್ಕೆ 2019 ಮಾಡಲು ಸೆಕೆಂಡ್ ಓನರು GT. ಹೌದು ಅಲ್ವಾ? ಪೋಲೋ. ಹೌದು. ನೋಡೋಣ ಸ್ಕ್ರೀನ್ ಶಾಟ್ ತಗೊಳ್ಳಿ. ತುಂಬ ಜನ ಕೇಳ್ತಾ ಇರ್ತೀರ ಪೋಲೋ. ಸೊ ಅಂತಕ್ಕಂಥವ್ರಿಗೆ ಒಂದು 19 ಮಾಡಲು ಪೋಲೋ ಇದೆ, ಅದು ಕೂಡ 1.5 GT. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸ್ಕ್ರೀನ್ ಶಾಟ್ ತೊಗೊಂಡ್ರಿ ಅಂತ ಅನ್ಕೋತಾ ಇದ್ದೀನಿ. ಅದೇ ರೀತಿ ಇನ್ನೂ 3 ರೆಡ್ ಕಲರ್ ಆಗಿರ್ತಕ್ಕಂಥ ಪೋಲೋಗಳಿದ್ದಾವೆ. ಇದ್ರ ಡೀಟೇಲ್ಸು ಸರ್. ಪೋಲೋ ಗಾಡಿ ನಿಮ್ಗೆಲ್ಲರೂ ಕಮ್ಮಿಲಿ ಸಿಕ್ಕಿರೋದು ಉಂಟಾ ಸರ್? ಪೋಲೋ ಅಂದ್ರೇ ಕಾಸ್ಟ್ಲಿಯೆಸ್ಟ್ ಗಾಡಿ. ಅದರಲ್ಲಿ ನಾನು ಈ ಗಾಡಿನ ಕಮ್ಮಿ ಕೊಡ್ತಾ ಇದ್ದೀನಿ. ಕಮ್ಮಿ ಅಂದರೆ ಕಮ್ಮಿ, ತುಂಬ ಕಮ್ಮಿ. ಸಿಂಗಲ್ ಓನರ್, 2015 ಮಾಡಲು ಸಿಂಗಲ್ ಓನರು. ಇದು ಕೂಡ 80,000 ಡ್ರೈವ್ ಆಗಿದೆ. 4,75,000 ನೋಡ್ತಾ ಇದ್ರೆ ಹಾಕಿರೋದು. ಆದರೆ ನಾನು 4,50,000ಗೆ ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರು ಪೋಲೋ ವೆಹಿಕಲ್. ಇದು 1.2 ಡೀಸೆಲ್ ಅಲ್ಲ, ಪೆಟ್ರೋಲ್ ವೇರಿಯಂಟ್. 2015 ಮಾಡಲು ಸಿಂಗಲ್ ಓನರ್ ಗಾಡಿ 1.2 ಪೋಲೋ. ಯಾವ್ದಿದು? ಕಂಫರ್ಟ್ ಲೈನ್ ಅಲ್ಲ ಸರ್, ಟ್ರೆಂಡ್ ಲೈನ್. ಎಷ್ಟು ಹೇಳ್ತಾ ಇದ್ರೆ ಫೈನಲ್? 4.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ. 4.5. ನೋಡೋಣ. 2015 ಮಾಡಲು ಸಿಂಗಲ್ ಓನರ್ 4.5 ಲಕ್ಷಕ್ಕೆ ಸಿಗ್ತಾ ಇದೆ. ಟ್ರೆಂಡ್ ಲೈನು, 1.2 ಇಂಜಿನು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪೆಟ್ರೋಲ್ ವೇರಿಯಂಟ್ ಪೋಲೋ ಇದೆ, ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಅದೇ ರೀತಿ ಅದೇ ರೆಡ್ ಕಲರಲ್ಲಿ ಇನ್ನೊಂದು ಗಾಡಿ ಬೇಕು ಅಂದರೆ ಅದು ಕೂಡ ಅದಲ್ಲದೆ ಇನ್ನೊಂದಿದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 ಮಾಡಲ್. 17 ಮಾಡಲು. ಇದು ಕೂಡ ಸೆಕೆಂಡ್ ಓನರು. ಇದು ನಿಮಗೆ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಇದು ಕೂಡ GT ಸರ್. ಇದು ಕೂಡ GT 1.5. ಹೌದು, 1.5. ಇದು ಕೂಡ ಡೀಸೆಲ್. 6.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 15 ಮಾಡಲು. ಸೆಕೆಂಡ್ ಓನರ್ 17 ಮಾಡಲು ಸೆಕೆಂಡ್ ಓನರು. 6.5 ಲಕ್ಷಕ್ಕೆ ಕೊಡ್ತೀನಿ ಸರ್. 6.5 ಲಕ್ಷಕ್ಕೆ. ಹೌದು. ಡೀಸೆಲ್ 1.5 GT. ಫೈನಲ್ ರೇಟ್ 6.5 ಲಕ್ಷಕ್ಕೆ ಕೊಡ್ತೀನಿ ಅಂತ. 6.5 ಲಕ್ಷ ಬಂದರೆ ನನಗೇನಾದ್ರು ಕೊಡೋಣ ಸರ್. ಅಷ್ಟೇ. ಆನ್ ಟೇಬಲ್ ಕೊಡೋಣ. ಶಾಟ್ ತಗೊಂಡ್ರಾ? ಹಾಗೆ ಇನ್ನೂ ಒಂದು ಪೋಲೋ ಸರ್. 2015 ಮಾಡಲು. ಇದು ಕೂಡ ಸೆಕೆಂಡ್ ಓನರು. ಇದು ಕೂಡ 90,000 ಡ್ರೈವ್ ಆಗಿದೆ. ಈ ಗಾಡಿ ನಿಮಗೆ 6,20,000 ಕೊಡ್ತೀನಿ. 6,20,000ಕ್ಕೆ 2015 ಮಾಡಲು ಸೆಕೆಂಡ್ ಓನರು. ಪೆಟ್ರೋಲು. ಇದು GT 1.5. ಹೌದು. ಟ್ರೆಂಡ್ ಲೈನ್ ಅಲ್ಲ ಸರ್, ಹೈ ಲೈನ್. ಹೌದು. GT ಡೀಸೆಲ್. ಫೈನಲ್ ರೇಟ್ ಸರ್ 6,20,000 ಕೊಡ್ತೀನಿ. 6,20,000 ಅದೇ ಫೈನಲ್. ಆನ್ ಟೇಬಲ್. ನೋಡೋಣ ಬನ್ನಿ. ಸ್ಕ್ರೀನ್ ಶಾಟ್ ತೊಗೊಂಡ್ರಣ. RTO ಚಾರ್ಜಸ್ ಫ್ರೀ. ಅದೇ ರೀತಿ ಅಷ್ಟು ಪೋಲೋಗಳು ನನಗೆ ಬೇಡ, ರೆಡ್ ಬೇಡ, ವೈಟು ಬೇಡ ಅಂತಕ್ಕಂಥವ್ರಿಗೆ ಒಂದು ಸಿಲ್ವರ್ ಕಲರ್ ಆಗಿರ್ತಕ್ಕಂಥ ಇನ್ನೊಂದು ಪೋಲೋ ಇದೆ. ಎಕ್ಸ್ಟ್ರಾ ಕ್ಲಾಸ್. ಯಾವ ಮಾಡಲು? ಇದು ಬಂದು 15 ಮಾಡಲು. ಗಾಡಿ ಸೆಕೆಂಡ್ ಓನರೇ. ಆದರೆ ಗಾಡಿ ಮಾತ್ರ ಒಂದು ನೆಟ್ಟು ಕೂಡ ಬಿಚ್ಚಿಲ್ವೇನೋ ಆ ಥರ ಕಸ್ಟಮರ್ ಇಟ್ಕೊಂಡಿದ್ದಾರೆ. ಇದು ಕೂಡ ನಿಮಗೆ ಬೇಕು ಅಂದರೆ ನಾನು ಹೇಳ್ತಾ ಇದ್ದೀನಿ 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 15 ಮಾಡಲು. ಸೆಕೆಂಡ್ ಓನರ್. ಯಾವ್ದಿದು ಪೋಲೋದಲ್ಲಿ? ಸರ್ ಪೋಲೋದಲ್ಲಿ ಹೈಲೈನ್ ಟಾಪ್ ಎಂಡ್ ಗಾಡಿ. ಪೆಟ್ರೋಲು ಹೈಲೈನ್ ಗಾಡಿ. ತುಂಬ ಚೆನ್ನಾಗಿದೆ. ಯಾರು ಬೇಕಾದ್ರೂ ಬರ್ಬೋದು ಸರ್. ಇಂಟ್ರೆಸ್ಟ್ ಇರೋರು ಪೋಲೋ ಕಸ್ಟಮರ್ಸ್ ಅಂತಾನೆ ಇರ್ತಾರಲ್ಲ, ಅವ್ರಿಗಂತಾನೆ ತಂದಿಟ್ಟಿರೋ ಗಾಡಿ ನಮ್ಮ ವ್ಯಾಲ್ಯೂ ಕಾರ್ಸಿಂದ. ಅಷ್ಟೇ. ನೋಡಿದ್ರೆ ಅಣ್ಣ ಹತ್ತತ್ರ 3, 2, 5 ಪೋಲೋಗಳು ನೋಡಿದ್ರೆ 6 ಲಕ್ಷಕ್ಕೂ ಸಿಗುತ್ತೆ, 6.5 ಲಕ್ಷಕ್ಕೂ ಸಿಗುತ್ತೆ, 7 ಲಕ್ಷಕ್ಕೂ ಸಿಗುತ್ತೆ. 17 ಮಾಡಲಿದೆ, 19 ಮಾಡಲಿದೆ, 15 ಮಾಡಲಿದೆ. ಹೌದು. ಟ್ರೆಂಡ್ ಲೈನ್ ಇದೆ, ಕಂಫರ್ಟ್ ಲೈನ್ ಇದೆ, GT ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಅಲ್ವಾ ಸರ್? ಸಿಂಗಲ್ ಓನರ್, ಸೆಕೆಂಡ್ ಓನರ್ 2 ಇದೆ. ಎಲ್ಲ ಇದೆ ಸರ್. ಅದೇ ರೀತಿ ಅದೇ ಫೋಕ್ಸ್ ವ್ಯಾಗನ್ ಪೋಲೋದಲ್ಲೇನೆ ನನಗೆ ವೆಂಟೋ ಬೇಕಪ್ಪ ಅಂತಕ್ಕಂಥವ್ರಿಗೆ ಫೋಕ್ಸ್ ವ್ಯಾಗನ್ ಕಂಪ್ನಿಲಿ ವೆಂಟೋ ಕೂಡ ಇದೆ ಸರ್. ವೆಂಟೋ 2012 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. 97,000 ಡ್ರೈವ್ ಆಗಿದೆ. ಅವಾಗ ಹೇಳ್ದಂಗೆ ಮೀಟ್ರ್ ಟ್ಯಾಂಪರ್ ಇರಲ್ಲ, ಏನು ನೋಡಿರುತ್ತೋ ಅದೇ ಇರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಇದು ಬಂದು ಮಿಡಲ್ ವಾರಂಟು. ತುಂಬ ಚೆನ್ನಾಗಿದೆ ನೋಡಿ. 3,85,000 ಹಾಕಿದ್ದೀನಿ. 3,60,000ಕ್ಕೆ ಫೈನಲ್ ಕೊಡ್ತೀನಿ ಸರ್. ಒಂದು ವೆಂಟೋ ಗಾಡಿ ಸಿಂಗಲ್ ಓನರ್ ಗಾಡಿ 2012 ಮಾಡಲು ಡೀಸೆಲ್ 3,65,000. ಹೌದು. ಸಿಂಗಲ್ ಓನರ್ ಗಾಡಿ. ವೆಂಟೋದಲ್ಲಿ ಯಾವ್ದಿದು ಸರ್? ಇದು ಬಂದು ಕಂಫರ್ಟ್ ಲೈನ್ ಮಿಡ್ ಸೆಗ್ಮೆಂಟ್ ಗಾಡಿ. ಡೀಸೆಲ್. ಹೌದು. ಡೀಸೆಲ್ಗೆ ಹೆವಿ ಕಾನ್ಸಂಟ್ರೇಟ್ ಮಾಡಿದ್ದೀರಾ ಬಿಡಿ ಸರ್. ಸರ್ ಎಲ್ಲರಿಗೂ ಇವಾಗ ಮೈಲೇಜ್ ಬೇಕು ಅಂತಾರಲ್ಲ, ಹಂಗಾಗಿ ನಾವೇನು ಮಾಡಿದ್ದೀವಿ ಎಲ್ಲ ಆಲ್ಮೋಸ್ಟ್ ಡೀಸೆಲ್ ಆಗಿರೋದ್ರಿಂದ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಗಾಡಿ ಸಿಗೋದು ಕಷ್ಟ. ಅದರಲ್ಲೂ ನಾನು ಕಮ್ಮಿ ಕೊಡ್ತಾ ಇದ್ದೀನಿ ಸರ್. ಫೈನಲ್ ಟು ಫೈನಲ್ ಅಂತ ಹೇಳ್ತಾ ಇದ್ದೀನಲ್ಲ. ತುಂಬ ಹೈ ಮಾಡ್ತಾ ಇಲ್ಲ, ಲೋ ಮಾಡ್ತಾ ಇಲ್ಲ.
ಆವ್ರೇಜ್ ಆಗಿ ಕಸ್ಟಮರ್ ಬಂದು ತಗೊಂಡೋಗೋವಂಥ ವೆಹಿಕಲ್ನ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಅದೇ ರೀತಿ I20ಗಳ ಸರದಿ 4 I20 ಅಲ್ವಾ? ಹೌದು ಸರ್, 4 2 ಡೀಸೆಲ್ 2 ಪೆಟ್ರೋಲ್, 2 ಡೀಸೆಲ್ 2 ಪೆಟ್ರೋಲ್, 2 ವೈಟು, 1 ರೆಡ್, 1 ಸಿಲ್ವರ್. ಹೌದು. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2013 ಮಾಡಲು ಸಿಂಗಲ್ ಓನರ್. ಇದು ಕೂಡ ಓಡಿರೋದು ನಿಮಗೆ 90,000 ಡ್ರೈವ್ ಆಗಿದೆ. ಇದು ಕೂಡ ಹೇಳ್ತೀನಲ್ಲ ಒಂದು ಎಕ್ಸ್ಟ್ರಾ ಕ್ಲಾಸ್ ಅನ್ಬೋದು. ಲೆದರ್ ಸೀಟ್ಸು, ಆಮೇಲೆ ಸ್ಕ್ರೀನ್ ಟಚ್ಚು, ಅಲೈ ವೀಲ್ಸು ಎಲ್ಲ ತುಂಬ ಹೈಲಿ ಮಾಡಿದ್ದಾರೆ. 13 ಮಾಡಲು ಸಿಂಗಲ್ ಓನರು. ಯಾವುದೇ ಒಬ್ಬ ಏನಂತಾರೆ ಆಲ್ಟ್ರು ಮಾಡ್ಕೊಬೇಕು, ನಾ ಆ ಥರ ಇರಬೇಕು, ಮ್ಯಾಗ್ ವೀಲ್ಸ್ ಹಿಂಗೆ ಆ ಥರ ಎಲ್ಲ ಮೈಂಡ್ ಸೆಟ್ ಇರೋರು ಗಾಡಿ ಬಂದು ನೋಡಿ ಸರ್, ಬಿಡೋದೇ ಇಲ್ಲ ಗಾಡಿ. ಆ ಥರ ಇದೆ ಗಾಡಿ, ತಗೊಂಡು ಹೋಗ್ತಾ ಇರ್ಬೇಕು. I20 ಯಾವ್ದು ಇದು ಸರ್? ಮ್ಯಾಗ್ನಾ ಆದ್ರೂ ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು, ಟೈರು ಎಲ್ಲ ಇರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಹೊಸದೇ, ಟಾಪ್ ಎಂಡ್ ತರ ಮಾಡಿದ್ದಾರೆ ಗಾಡಿ. ಹೌದು, ಟಾಪ್ ಎಂಡ್ಗೂ ಈ ಥರ ಇರಲ್ಲ. ಆ ರೇಂಜ್ಗೆ ಒಂದು ಮ್ಯಾಗ್ನಾ ಪ್ಲಸ್ I20 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್. ಅಲ್ಲಿ 4,40,000 ಹಾಕಿದೆ. ನಾನು 4,20,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,20,000 20,000 ಫೈನಲ್ ವಿತ್ ಮ್ಯಾಗ್ ವೀಲ್, ಲೆದರ್ ಸೀಟ್, ಸ್ಕ್ರೀನ್ ಟಚ್ ಆಲ್ಮೋಸ್ಟ್ ಇರೋಂಥ ವೆಹಿಕಲ್ A to Z. ಮ್ಯಾಗ್ನಾ ಪ್ಲಸ್ I20 4,20,000 ಫೈನಲ್ ಮಾಡ್ಕೊಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಕಲರ್ ಇನ್ನೊಂದು ವೈಟ್ ಇದೆ Y20 ಯಾವ ಮಾಡಲ್ ಸರ್ ಇದು? ಸರ್ I20 17 ಮಾಡಲು ಸೆಕೆಂಡ್ ಓನರು. I20 ಆಸ್ಟದಲ್ಲಿ ಆಪ್ಷನಲ್ 6 ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಬರೀ ಆಸ್ಟಲ್ಲ, ಆಪ್ಷನಲ್ ಪುಷ್ ಸ್ಟಾರ್ಟ್ ಬಟನ್ ಗಾಡಿ ಮಾತ್ರ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. ಇದು ಕೂಡ ನೋಡಿ 645 ಹಾಕಿದ್ದೀನಿ. ಬಂದರೆ ಒಂದು 620ಗೆ ಫೈನಲ್ ಮಾಡ್ಕೊಡ್ತೀನಿ. ನೋಡೋಣ. 17 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಆಪ್ಷನಲ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ ಕವರ್ ಎಲ್ಲ ಥರ ಆಪ್ಷನ್ಸ್ ಇರುತ್ತೆ. 4 ಪವರ್ ವಿಂಡೋ ಕೂಡ ಸಿಗುತ್ತೆ ನಿಮಗೆ. ವಾಲ್ಯೂಮ್ ಕಂಟ್ರೋಲ್ ಬಟನ್ ಮತ್ತೆ ಪ್ರತಿಯೊಂದು ಚೈಲ್ಡ್ ಲಾಕ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬಂದ್ಬಿಡುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ವಿತ್ ಸ್ಟಾಕ್ ಮ್ಯಾಗ್ವಿಲ್ ಕೂಡ ಇದೆ ಅಲ್ವಾ ಸರ್? ಫೈನಲ್ ರೇಟ್ ಸರ್? ಫೈನಲ್ ರೇಟು 620 ಕೊಡ್ತೀನಿ. 6,20,000 ಫೈನಲ್ ಕೊಡ್ತೀನಿ. ನೋಡಿ ಸ್ನೇಹಿತರೆ, 6,20,000 ರೂಪಾಯಿಗೆ ನಿಮಗೆ 2017 ಮಾಡಲ್ ಕೂಡ ನಿಮಗೆ ಅಷ್ಟು ಆಪ್ಷನ್ ಸಿಗ್ತಾ ಇದೆ ವ್ಯಾಲ್ಯೂ ಕರ್ಸಲ್ಲಿ. ಅದೇ ರೀತಿ ವೈಟ್ ಕಲರ್ ಇನ್ನೊಂದು ಬೇಕು ನನಗೆ ನೋಡ್ತಕ್ಕಂಥವ್ರಿಗೆ, ಅದು ಕೂಡ ಆಪ್ಷನ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2014 ಮಾಡಲು. ಇದು ಸೆಕೆಂಡ್ ಓನರು. ಇದು LS ಶೇಪ್. ಇವಾಗ 13 ಮಾಡಲಲ್ಲಿ 14 ಮಾಡಲ್ ಏನೇನು ಬರ್ತಿದೆ ಅನ್ನೋದು ನಿಮಗೆ ಓಲ್ಡ್ ಶೇಪ್ ಗೊತ್ತು. ಇದು 14 ಮಾಡಲಲ್ಲಿ LS ಶೇಪು ಮ್ಯಾಗ್ನಾ. ಈ ಗಾಡಿ ಕೂಡ ತುಂಬ ಚೆನ್ನಾಗಿದೆ. ನಾವು 5 ಲಕ್ಷ ಹೇಳ್ತಾ ಇರೋದು. ಅದರಲ್ಲೂ ಕೂಡ ನೀವು ಹೇಳಿದ್ನಲ್ಲ, ಇವಾಗ್ಲೂ ಫೈನಲ್ ರೇಟ್ 4,80,000ಕ್ಕೆ ಫೈನಲ್ ಕೊಡ್ತೀನಿ. I20 ಮ್ಯಾಗ್ನಾ 4,80,000ಕ್ಕೆ I20 ಮ್ಯಾಗ್ನಾ. ಎಲ್ಲ ಮಾಡಲು 2014 ಮಾಡಲ್. ಓನರು ಸೆಕೆಂಡ್ ಓನರ್. ಹೌದು. 4,80,000ಕ್ಕೆ ಫೈನಲ್ ಕೊಡ್ತೀನಿ. ಡೀಸೆಲ್ ಮ್ಯಾಗ್ನಾ. ಹೌದು ಸರ್. ನೋಡಿ ಸ್ನೇಹಿತರೆ, ಇದೊಂದು I20 ನೋಡಿದ್ರೆ, ಅಲ್ಲೊಂದು ಸಿಲ್ವರ್ ನೋಡಿದ್ರೆ, ಇಲ್ಲೊಂದು ವೈಟ್ ನೋಡಿದ್ರೆ, ಹಾಗೆ ಕೊನೆಯದಾಗಿ ಇನ್ನೊಂದು ಮೆರೂನ್ ಕಲರ್ ಕೂಡ ನೋಡ್ತಾ ಇದೀವಿ. ರೆಡ್ ಆದ್ರೂ ಅನ್ಬೋದು, ಮೆರೂನ್ ಆದ್ರೂ ಅನ್ಬೋದು. ಹೌದು ಸರ್, ತುಂಬಾ ರೆಡ್ ಕಲರ್ ಎರಡು ಯಾವ್ದು ಏನಂದ್ರೂ ಚೆನ್ನಾಗಿದೆ. ರೆಡ್ ಆದ್ರೂ ಅನ್ನಿ, ಮೆರೂನ್ ಆದ್ರೂ ಅನ್ನಿ, ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾವ ಮಾಡಲ್ ಸರ್ ಇದು? ಸರ್ 2016 ಮಾಡಲ್, ಸಿಂಗಲ್ ಓನರು. I20 ಆಸ್ಟಾ VT ಬಟನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಅಲೈ ವೀಲ್ಸ್ ಬರುತ್ತೆ. ಇದು ಕೂಡ ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್. ನಾನು ಹೇಳ್ದಂಗೆ ಮೀಟರ್ ಬಂದು ನೋಡಿ 96,000 ಡ್ರೈವ್ ಆಗಿದೆ. ತುಂಬ ಚೆನ್ನಾಗಿದೆ ಗಾಡಿ. ನನಗೆ ಗೊತ್ತಿರೋಂಗೆ ಯಾರು ಎಷ್ಟಾದ್ರು ಮಾರ್ಕೊಳ್ಳಿ, ನಾನು 5,80,000ಕ್ಕೆ ಫೈನಲ್ ಕೊಡ್ತೀನಿ ಸರ್. 5,80,000ಕ್ಕೆ 2016 ಮಾಡಲು ಸಿಂಗಲ್ ಓನರ್ 96,000 ಓಡಿರ್ತಕ್ಕಂಥ ಗಾಡಿ. ಆಸ್ಟಾ ಟಾಪ್ ಎಂಡ್, ಪುಷ್ ಸ್ಟಾರ್ಟ್ ಬಟನ್, VT ಇಂಜಿನ್. ಹೌದು ಸರ್. ಹೌದು. ಫೈನಲ್ ರೇಟ್ ಏನಂದ್ರೆ ಸರ್ 5,80ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 5,80. ಹೌದು ಅಲ್ವಾ? ಹೌದು. ಪೆಟ್ರೋಲ್ ವೇರಿಯಂಟ್. ಹೌದು ಸರ್. RTO ಚಾರ್ಜಸ್ ಇಲ್ಲ, ಕಮಿಷನ್ ಇಲ್ಲ. ಹೌದು ಸರ್. ಹಾಗೆ ಸ್ನೇಹಿತರೆ, ಇಲ್ಲೆಲ್ಲ ನೋಡಿದ್ರ ಮತ್ತೆ ಶೋರೂಮಿಂದ ಹೊರಗಡೆ ಕೂಡ ಸ್ವಲ್ಪ ಗಾಡಿಗಳು ನಿಲ್ಲಿಸಿದ್ದಾರೆ, ಅವು ಕೂಡ ನೋಡ್ಕೊಂಬರೋಣ. ಬನ್ನಿ ಹೋಣ ಸರ್. ಬನ್ನಿ ಸರ್. ನೋಡಿ, ವ್ಯಾಲ್ಯೂ ಕಾರ್ಸಲ್ಲಿ ಒಳಗಡೆ ಎಲ್ಲ ನೋಡಿದ್ರಲ್ಲ, ಮತ್ತೆ 4 ಗಾಡಿ ಇಲ್ಲೊಂದಿದೆ. I20 ಇದೆ, ಆಲ್ಟೋ 800 ಇದೆ, ETS ಲೀವ್ ಇದೆ, ಮತ್ತೆ ಈಕೋ ಇದೆ ಅಲ್ವಾ ಸರ್? ಹೌದು ಸರ್. ಹಾಗೆ ಹೇಳಿ ಸರ್, I20 ಸರ್ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಗಾಡಿ. ಯಾರು ಕಮ್ಮಿ ಬಜೆಟಲ್ಲಿ ಹುಡುಕ್ತಿರೋರಿಗೆ ಒಳ್ಳೆ ವೆಹಿಕಲ್ಲು, ಚೆನ್ನಾಗಿದೆ. ಇದು 3,45,000 ನಾವು ಹೇಳ್ತಿರೋದು. 3,20,000ಕ್ಕೆ ನಾನು ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿನ. 3,20,000ಕ್ಕೆ 2010 ಮಾಡಲು ಸೆಕೆಂಡ್ ಓನರು, ಮೆರೂನ್ ರೆಡ್ ಇದು ಅಲ್ವಾ ಸರ್? ಮ್ಯಾಗ್ನಾ ಮ್ಯಾಗ್ನಾ ಪೆಟ್ರೋಲ್ ವೇರಿಯಂಟ್. ಯಾರು ಕಮ್ಮಿ ಬಜೆಟಲ್ಲಿ ಹುಡುಕ್ತಿರೋರಿಗೆ ಒಳ್ಳೆ ವೆಹಿಕಲ್. 3,20,000ಕ್ಕೆ ಫೈನಲ್ ಮಾಡಿ 320. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಆಲ್ಟೋ 800 ಲೋ ಬಜೆಟಲ್ಲಿ ನೋಡ್ತಕ್ಕಂಥವ್ರಿಗೆ ಸರ್ ಇದು ಒಂದು 2,85 ಹೇಳ್ತಾ ಇದ್ದೀನಿ. ಇದು 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ 55,000 ರನ್ನಿಂಗ್ ಆಗಿದೆ. ಯಾರು ಶಾರ್ಟ್ ಗಾಡಿ ಹುಡುಕ್ತಿರೋ ಅಂಥವ್ರಿಗೆ ತುಂಬ ಚೆನ್ನಾಗಿದೆ. ಇದು ಕೂಡ ನಿಮಗೆ 2,80,000 ಏನು ಹಾಕಿರೋದು ನೀವು ನೋಡ್ತಾ ಇದ್ದೀರಾ. ಒಂದೊಂದು ಅಲ್ಲಿಂದ ನಮ್ಮ ಹತ್ರ ಎಲ್ಲನೂ ಏನು ಹಾಕಿದ್ದೀವಿ, ಅದಕ್ಕಿಂತ ನಾನು ಫೈನಲ್ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಈಗಲೂ ಇದನ್ನು ಫೈನಲ್ ಮಾಡ್ತಾಯಿದ್ದೀನಿ.
2,70,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೋಡೋಣ, ಒಂದು ಪಾರ್ಕಿಂಗ್ ಸ್ಪೇಸ್ ಬೇಕು, ಒಂದು ಛೋಟಾ ಗಾಡಿ ಬೇಕು, ಲೋ ಬಡ್ಜೆಟಲ್ಲಿ ಬೇಕು, ಕಮ್ಮಿ ಅಮೌಂಟಲ್ಲಿ ಬೇಕು, ಚೆನ್ನಾಗಿರಬೇಕು, ಕಂಡೀಷನ್ ಚೆನ್ನಾಗಿರಬೇಕು ಅಂತಕ್ಕಂಥವ್ರಿಗೆ ವ್ಯಾಲ್ಯೂ ಕಾರ್ಸಲ್ಲಿ 2013 ಮಾಡಲು ಸೆಕೆಂಡ್ ಓನರು ಆಲ್ಟೋ 800 ಕೂಡ ಇದೆ. 2,70,000ಕ್ಕೆ ಫೈನಲ್ ಆಗೋಗುತ್ತೆ. ಹೌದು. ಸೆಕೆಂಡ್ ಓನರ್ 2013 model. ಹೌದು ಸರ್. ಅದೇ ರೀತಿ ETS ಅಂತೂ ತುಂಬ ಡಿಮ್ಯಾಂಡ್ ಗಾಡಿ ಅಂತಲೇ ಹೇಳ್ಬೋದು. ಕಂಪ್ನಿ ಸ್ಟಾಪ್ ಆದಮೇಲೆ ಈ ETS, ಆ ETS ಲೀವ ಕೂಡ ಇದೆ ಈ ವ್ಯಾಲ್ಯೂ ಕಾರ್ಸಲ್ಲಿ. ಏನು ಸರ್ ಇದ್ರ ಡೀಟೇಲ್ಸ್? 2012 ಮಾಡಲು ಸೆಕೆಂಡ್ ಓನರು, ಇದು ಕೂಡ 77,000 ಓಡಿದೆ ಸರ್. ಇದು 3,45 ಹೇಳ್ತಾ ಇದ್ದೀವಿ, ಇದು ಕೂಡ 3,20ಕ್ಕೆ ನಿಮಗೆ ಫೈನಲ್ ಆಗುತ್ತೆ ಸರ್. 3,20,000ಕ್ಕೆ 2012 ಮಾಡಲು ಸೆಕೆಂಡ್ ಓನರು ಫೈನಲ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್. ಹಾಂ, ಜಿನೋವಿನಾ? ಜಿ ಸರ್, ಜಿ ವೇರಿಯಂಟ್. ಹೌದು, ಪೆಟ್ರೋಲ್ ETS ಲೀವ. ಹೌದು. ನೋಡ್ಕೊಂಡ್ರೆ ಸ್ಕ್ರೀನ್ಶಾಟು ETS ಯಾರಿಗಾದ್ರೂ ಬೇಕು ಅಂದರೆ ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದೇ ರೀತಿ ನೆಕ್ಸ್ಟು ನಿಮಗೆ ಒಂದು ಇಕೋ ಬೇಕು ಅಂತಕ್ಕಂಥವ್ರಿಗೆ ಮಾರುತಿ ಸುಜುಕಿ ಬ್ರ್ಯಾಂಡಲ್ಲಿ ಅದು ಕೂಡ ಇದೆ. ಯಾಕಂದರೆ ಒಮಿನಿ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಗಾಡಿ ಡಿಮ್ಯಾಂಡ್ ಇರೋದು. ಹೌದು ಸರ್. ಸರ್ ಇದರಲ್ಲಿ 5 ಸೀಟರ್ ಅಲ್ಲ ಸರ್, ಇದು ಬಂದು 7 ಸೀಟರ್. 7 ಸೀಟರ್ ಮಾಡಿಸಿರೋದು? 7 ಸೀಟರು ಇಲ್ಲ, RC ಕಾರ್ಡಲ್ಲೇ ಮೆನ್ಷನ್ ಆಗಿದೆ ಸರ್ 7 ಸೀಟರ್ ಗಾಡಿ. 7 ಸೀಟರ್ ಯಾರಿಗಾರು 7 ಸೀಟ್ರೇ ಬೇಕು ಅಂತ ಹುಡ್ಕೋರ್ಗೆ ಈಕೋಲಿ ಬೆಸ್ಟ್ ವೆಹಿಕಲ್. ಓಡಿರೋದೇ ಕೂಡ ನಿಮ್ಗೆ 42,000 ನಾನ್ ಎ ಸಿ. ಇದು ನೋಡಿ, ನಾನು ಫೈನಲ್ ಹಾಕ್ಬಿಟ್ಟಿದ್ದೀನಿ. ಯಾವುದೂ ಆಲ್ಮೋಸ್ಟ್ ಇಲ್ಲಿ ಬರೋರಿಗೆ ಇದಾಗಬಾರ್ದು ಅಂತ ಹೇಳಿ, ಪ್ರೆಷರ್ ಆಗಬಾರ್ದು, ಜಾಸ್ತಿ ಅನಿಸ್ತಾ ಇರ್ಬೋದು ಅನ್ಬಾರ್ದು, ಅದಕ್ಕೋಸ್ಕರ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ. ಇದು ಕೂಡ 470ಗೆ ಫೈನಲ್ ಕೊಡ್ತೀನಿ ಸರ್. 2021 ಮಾಡಲು ಸೆಕೆಂಡ್ ಓನರು. 21 ಮಾಡಲು ಸೆಕೆಂಡ್ ಓನರು, 42,000 ಓಡಿದೆ ಗಾಡಿ. ತುಂಬ ಚೆನ್ನಾಗಿದೆ. 7 ಸೀಟರ್ ಗಾಡಿ. 4,70,000 ಕೊಡ್ತೀನಿ. 70,000 ನೋಡಿದ್ರಲ್ಲ ಸರ್? ಆಲ್ಮೋಸ್ಟ್ ಎಲ್ಲ ಮುಗಿತಲ್ಲ ನಿಮ್ಮ ವ್ಯಾಲ್ಯೂ ಕಾರ್ಸಲ್ಲಿ? ಹೌದು. ನೋಡ್ಕೊಡ್ರಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ ಸ್ನೇಹಿತರೆ. ಅದೇನು ಎದುರುಗಡೆ ನೋಡ್ತಾ ಇದ್ರು ಅಂಬೇಡ್ಕರ್ ಕಾಲೇಜು, ಆ ಅಂಬೇಡ್ಕರ್ ಕಾಲೇಜ್ ಎದುರುಗಡೆನೆ ಇಲ್ಲಿ ನೋಡ್ಕೊಳ್ಳಿ ಸಾಗರ್ ಗಾರ್ಡೇನಿಯಾ ಅಂತೇಳಿ ಹೋಟೆಲ್ ಇದೆ. ಆ ಹೋಟೆಲ್ಲು ಪಕ್ಕದಲ್ಲೇ ವ್ಯಾಲ್ಯೂ ಕಾರ್ಸ್ ಅಂತ ಶೋರೂಮ್ ಇದೆ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಈ ಶೋರೂಮ್ ಒಳಗಡೆ ಇಷ್ಟೆಲ್ಲ ಕಾರ್ಸ್ಗಳು ಇರ್ತಕ್ಕಂಥದ್ದು. ಯಾವುದೇ ರೀತಿ RTO ಚಾರ್ಜಸ್ಸು, ಕಮಿಷನ್ನು ಈ ಏಪ್ರಿಲ್ ಮಂತಲ್ಲಿ ಇರೋದಿಲ್ಲ. ಯುಗಾದಿ ಆಫರ್ ಅಂತೇಳಿ 6 ಪೋಲೋಗಳಿದ್ದಾವೆ. 4 I-20 ಇದೆ, ಫಾರ್ಚುನರ್ ಇದೆ, ಬೊಲರ್ ಇದೆ, ಟ್ರೈಬರ್ ಇದೆ, ಇಕೋ ಸ್ಪೋರ್ಟ್ಸ್ ಇದೆ, 4 ಬ್ರೆಝಾ ಇದೆ, 2 ನೆಕ್ಸಾನ್ ಇದೆ. ಅದೇ ರೀತಿ ನಿಮಗೆ ಪ್ರತಿಯೊಂದು ಗಾಡಿಗಳು ನಿಮ್ಗೆ ಏನು ಬೇಕು, ರೀಸೆಂಟ್ ಮಾಡಲ್, 15 ಮಾಡಲು, 10 ಮಾಡಲು, 18 ಮಾಡಲು, 20 ಮಾಡಲು, 21 ಮಾಡಲು, ಎಲ್ಲ ಥರ ಗಾಡಿಗಳು ಇಲ್ಲಿಟ್ಟಿದ್ದಾರೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡಿ, ಇಲ್ಲ ಅದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸಿ. ಎಲ್ಲ ಗಾಡಿಗಳು ಡೀಟೇಲ್ಸು ಕಳಿಸ್ಕೊಡ್ತಾರೆ, ವಿತ್ ಲೊಕೇಶನ್ನು ಕಳಿಸ್ಕೊಡ್ತಾರೆ. ಆಲ್ರೆಡಿ ತೋರಿಸ್ತಾ ನಿಮಗೆ ಸಾಗರ್ ಗಾರ್ಡೇನಿಯಾ ಹೋಟೆಲ್ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ವ್ಯಾಲ್ಯೂ ಕಾರ್ಸ್ ಅಲ್ವಾ ಸರ್? ಹೌದು ಸರ್. ಹೇಳಿರೋ ರೀತಿ ಎಲ್ಲ ಗಾಡಿಗಳು ಪ್ರೈಸು ಅದೇ ಪ್ರೈಸ್ಗೆ ಕೊಡ್ತೀರಾ? ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಇಷ್ಟೊತ್ತು ನೀವು ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.